ಹಲೋ ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ನಮ್ಮ ಕೂತು ಮಾತಾಡುವ ಸರಣಿಯಲ್ಲಿ ಇವತ್ತಿನ ಅತಿಥಿ ಇತ್ತೀಚೆಗಷ್ಟೇ ಕನ್ನಡದ ಬಹಳ ಸುಪ್ರಸಿದ್ಧವಾದಂತಹ ಒಂದು ಸಿಂಗಿಂಗ್ ರಿಯಾಲಿಟಿ ಶೋ ಜಿ ಕನ್ನಡ ಸಾರೆಗಮಪ ಮುಗ್ದಿದೆ ಅಷ್ಟೇ. ಅದರಲ್ಲಿ ಸೆಮಿ ಫೈನಲ್ ವರ್ಗೂ ಬಂದು ಇನ್ನೇನ್ ಫೈನಲ್ಸಿಗೆ ಹೋಗ್ತಾರೆ ಅಂತ ನಾವೆಲ್ಲ ತುಂಬಾ ಇಷ್ಟಪಟ್ಟಿದ್ವಿ. ಆದ್ರೆ ನಾವು ಅಂದ್ಕೊಳ್ಳೋದೇ ಬೇರೆ, ಅಲ್ಲಿ ಆಗೋದೇ ಬೇರೆ. ಎನಿವೆ, ಈಗ ಸೆಮಿ ಫೈನಲಿಸ್ಟ್ ಆಗಿ ಹೊರಹೊಮ್ಮಿರುವ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲರೂ ಇವ್ರನ್ನ ಕತ್ತೆತ್ತಿ ನೋಡ್ತಾ ಇರುವಂತ ಕಲಾವಿದ ನಮ್ಮ ಮೂಡುಬಿದ್ರೆಯ ಯಶವಂತ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಬಾಸ್. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಸೂಪರ್. ಈಗ ನಮ್ಮ ಮಾತುಕತೆಯನ್ನ ಮುಂದುವರಿಸಬಹುದೇ? ಖಂಡಿತ. ಆರಂಭ ಮಾಡಬಹುದೇ? ಖಂಡಿತವಾಗಿ. ಈಗ ನೀವು ರಕ್ಷಾ ಕವಚವನ್ನ ಹಾಕಿ ಇಲ್ಲಿ ಕೂತಿದ್ದೀರಿ, ಹೇಗನ್ಸ್ತಾ ಇದೆ? ಸೊ ಫೀಲಿಂಗ್ ತುಂಬಾ ಅದ್ಭುತವಾಗಿದೆ. ನಾನು ರಿಯಲ್ ಶೋ ಒಂದು 2 ದಿನ ಮುಂಚೆ ಮುಗ್ದದಷ್ಟೇ. ಆದಷ್ಟು ಬೇಗ ಊರಿಗೊಮ್ಮೆ ಸೇರಿಕೊಳ್ಬೇಕು ಅಂತ ನನ್ನ ತುಡಿತ ಜಾಸ್ತಿ ಇತ್ತು. ಹಾಗಾಗಿ ಬಂದ ತಕ್ಷಣ ಸಮಯಕ್ಕೆ ಸರಿಯಾಗಿ ನಿಮ್ಮ ಕರೆ ಬಂತು ನಂಗೆ. ಹಾಗೆ ಸಮಯ ಕೂಡ ಚೆನ್ನಾಗಿತ್ತು. ಒಳ್ಳೆ ಘಳಿಗೆಯಲ್ಲಿ ನೀವು ಸಿಕ್ಕಿದ್ರೆ, ನಿಮಗೆ ನಾ ಸಿಕ್ಕಿದೆ. ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ ನಿಜವಾಗ್ಲು. ಯಾಕಂದ್ರೆ ಇಷ್ಟು ಬಿಗ್ ಸ್ಕ್ರೀನ್, ಲಕ್ಷಾಂತರ ಜನರು ನೋಡ್ತಾ ಇದ್ದಾರೆ. ನಮ್ಮ ಭಾರತ ಅಲ್ಲ, ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನೋಡ್ತಾ ಇದ್ದಾರೆ. ಖಂಡಿತ. ಇನ್ನೊಂದೇನಪ್ಪಾ ಅಂದ್ರೆ, ಈ ಕಲೆಗಳಿಗೆ ಹಾಗೆ ಸ್ವಾಮಿ, ಇದಕ್ಕೆ ಯಾವುದೇ ಜಾತಿ ಮತ್ತು ಧರ್ಮ ಇಲ್ಲ. ನಿಜ. ಅಲ್ಲಿ ಒಬ್ಬ ಭಾರತೀಯನಾಗಿ ಎಲ್ರು ನಮ್ಮನ್ನು ಕಾಣ್ತಾರೆ. ನಿಜ. ಹಾಗಾಗಿ ತುಂಬಾ ಖುಷಿ ಇದೆ ನನಗೆ. ಅಂದ್ರೆ ಎಲ್ರು ಸಂತೋಷ ಪಡ್ತಾರೆ. ಇದೇನಪ್ಪಾ ಅಂತಂದ್ರೆ, ಒಂದು ಒಳ್ಳೆ ಸಾಮರಸ್ಯದ ಒಂದು ಸಂಕೇತವೇ ಸಂಗೀತ ಅಂತ ನಂಗೆ ಅನಿಸ್ತದೆ. ಅಂದ್ರೆ ಟೋಟಲಿ ಲಲಿತ ಕಲೆಗಳು. ಓಕೆ. ಹಾಗಾಗಿ ಇವತ್ತು ನಾನು ಬಂದದ್ದು, ನಿಮ್ಮನ್ನು ಕಂಡದ್ದು, ಇಲ್ಲಿ ಕೂತ್ಕೊಂಡದ್ದು ಸೊ ತುಂಬಾ ಖುಷಿ ಆಗ್ತಾ ಇದೆ. ನಾನು ಇವತ್ತು ಮುಕ್ತ ಮಾತನಾಡ್ತಾನೆ. ಯಾಕೆಂದ್ರೆ ಅಲ್ಲೇ ಆಕ್ಚುಲಿ ಈ ನಮ್ಮ ಸೀರೀಸ್ ಇರೋದೇ ಮುಕ್ತವಾಗಿ ಮಾತಾಡೋದಕ್ಕೆ. ಇಲ್ಲಿ ಯಾವುದೇ ಫಿಲ್ಟರ್ ಇರೋದಿಲ್ಲ, ಯಾವುದೇ ಬ್ಯಾರಿಯರ್ಸ್ ಇರೋದಿಲ್ಲ. ಏನ್ ಬೇಕಿದ್ರು ಎಷ್ಟು ಬೇಕಿದ್ರು ಮಾತಾಡ್ಬೋದು. ವೀಕ್ಷಕರೇ, ಯಶವಂತ್ ಅವರನ್ನ ನೀವು ನೋಡೇ ಇರ್ತೀರಾ. ಅವರ ಹಾಡು ಬಹಳ ಪಾಪ್ಯುಲರ್. ಹೆಚ್ಚಿನ ಹಾಡುಗಳೆಲ್ಲವೂ ಕೂಡ ಪಾಪ್ಯುಲರ್ ಆಗಿತ್ತು. ಅದರಲ್ಲಿ ಶಾರದೆ ದಯ ತೋರಿದೆ ಆಗಿರಬಹುದು, ಅಥವಾ ದೇವರು ಹೊಸದ ಪ್ರೇಮದ ದಾರ ಆಗಿರಬಹುದು, ಅಥವಾ ತಳ್ಳ ತಳ್ಳ ತಳ್ಳ, ಹೌದು, ಅಂಬರವೇರಿ ಆಗಿರಬಹುದು. ನಾನು ಇದು 3 ನೋಡಿದ್ದು ನಂಗೆ ತಕ್ಷಣಕ್ಕೆ ಈಗ ನೆನಪಿಗೆ ಬಂತ ಅಷ್ಟೇ. ಬಟ್ ಇವತ್ತು ನಮ್ಮ ಮಾತು ಆರಂಭ ಮಾಡೋದಕ್ಕಿಂತ ಮುಂಚೆ, ಯಶವಂತ್ ಮತ್ತು ನನ್ನ ಫ್ರೆಂಡ್ಶಿಪ್ ಸುಮಾರು ಒಂದು 15-17 ವರ್ಷಗಳ ಫ್ರೆಂಡ್ಶಿಪ್. ಸೊ ಹಾಗಾಗಿ ಬಹಳ ಕ್ಲೋಸ್ಲಿ ನಾನು ಅವ್ರನ್ನ ನೋಡಿದ್ದೇನೆ. ಮೇ ಬಿ ನಿಮ್ಗೆಲ್ರಿಗೂ ಗೊತ್ತಿರೋದು ಅದೆಷ್ಟೋ ವಿಷಯಗಳನ್ನ ಇವತ್ತು ನಾನು ಇಲ್ಲಿ ಎತ್ತುವಂತ ಪ್ರಯತ್ನ ಮಾಡ್ತೇನೆ. ಏನಂತೀರಾ? ಖಂಡಿತವಾಗಿ. ನಮ್ದು K20L 2777 ಮ್ಯಾಕ್ಸ್. ಖಂಡಿತವಾಗಿ. ನಮ್ದು ಬಜಾಜ್ 5174 K20. ಓಕೆ. ಬಹಳ ಅದ್ಭುತವಾದ ಜರ್ನಿ ಅದು. ಫ್ಯಾಂಟಾಸ್ಟಿಕ್ ಜರ್ನಿ. ನಂಗೆ ಎಷ್ಟೊಂದೆಲ್ಲ ವಿಷಯ ನಿಮ್ಮನ್ನ ಅಲ್ಲಿ ನೋಡಿ ನಾನು ಎಷ್ಟು ಆಶ್ಚರ್ಯ ಪಟ್ಟೆ ಅಂತಂದ್ರೆ, ನೀವು ಅಲ್ಲಿ ಹೋಗಿ ಡ್ಯಾನ್ಸ್ ಎಲ್ಲ ಮಾಡೋದಾ? ನೀವು ಲೈಫ್ ಅಲ್ಲೇ ಡ್ಯಾನ್ಸ್ ಮಾಡದೇ ಇದ್ದವರು, ಇದೆಲ್ಲ ಹೇಗ್ ಸಾಧ್ಯ ಆಯ್ತು? ಅದು ನಿಜವಾಗ್ಲೂ ಅದು ಯಾಕೆ ಗೊತ್ತಿಲ್ಲ. ಬಟ್ ಏನಪ್ಪಾ ಅಂದ್ರೆ, ನಾನು ಒಂದು ಸಂಗೀತ ಅಂದ್ರೆ ಹೀಗೆ ಅನ್ಕೊಂಡು ಒಂದು ಗುರು ಪರಂಪರೆಯಿಂದ ಬಂದವ. ಈಗ ನನ್ನ ಗುರುಗಳು ಅಲ್ಲಿ ಬರ್ತಾ ಇದಾರೆ ಅಂದ್ರೆ ನನಗೆ ಹೆದರಿಕೆ ಸ್ಟಾರ್ಟ್ ಆಗಿ, ಈಗ್ಲೂ ಕೂಡ ಡವಡವ ಅಂತದೆ. ಯಾಕೆಂದ್ರೆ ಅದು ಆ ಗುರುಗಳಿಂದ ಬಂದ ಜ್ಞಾನ, ಅದನ್ನ ನಾವು ಅರಗಿಸಿಕೊಂಡಿದ್ದೇವೆ. ಆ ಪರಂಪರೆ ಅದು ಹೇಗಿದೆ ಅಂದ್ರೆ ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಹಾಗಾಗಿ ನನ್ನ ಗುರುಗಳು ಅಲ್ಲಿಂದ ಬರುವಾಗ ನಾನು ಹೆದರಿ ಬದಿಗೆ ಹೋಗ್ತೇನೆ, ಇಲ್ಲದ ಕೈ ಹೀಗೆ ಮಡಚಿ ನಿಂತ್ಕೊಳ್ತೇನೆ. ಅದೇ ಈಗಿನ ಸ್ಟೂಡೆಂಟ್ ಇದ್ದಾರೆ, ಹಾಯ್ ಸರ್, ಹೌ ಆರ್ ಯು ಸರ್, ಈಗಿನ ಮಕ್ಕಳು. ಆಯ್ತಾ? ಆಮೇಲೆ ಸಂಗೀತ, ಹೌದೌದು ಸಂಗೀತ ಅದಾಯ್ತು, ಎಲ್ಲಿ ಕಲ್ತ್ರಿ? ನಾವು ಯೂಟ್ಯೂಬ್ ಅಲ್ಲಿ ಕಲ್ತೀವಿ. ಯೂಟ್ಯೂಬ್ ಯಾವತ್ತು ಗುರು ಆಗೋದಿಲ್ಲ, ನಿಜ, ಮಾರ್ಗದರ್ಶನ ಆಗ್ತದೆ ಅಷ್ಟೇ. ಓಕೆ. ಇದೇ ವ್ಯತ್ಯಾಸ ನಮ್ಮ ಆ ಗುರು ಪರಂಪರೆಗೂ. ಅಂದ್ರೆ ನಮ್ಮ ಏನು ಆ ವಯಸ್ಸಿನ ಅಂತರಗಳೇನಿದೆಯಲ್ಲ, ಆಗಿನದಕ್ಕೂ ಈಗಿನದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ಏನಪ್ಪಾ ಅಂದ್ರೆ, ನನ್ನ ಜೀವನ ಅಂದ್ರೆ ಹೀಗೆ ಅಂತ ಎಣಿಸ್ಕೊಂಡವರು ನಾವು. ಹಾಡುವಾಗ ನಾನು ಶ್ರುತಿಬದ್ಧ, ಪಕ್ಕಾ ಶ್ರುತಿಬದ್ಧ. ಯಾಕೆಂದ್ರೆ ನಾವು ಹೀಗೀಗ್ ಮಾಡುವಾಗ ಆಟೋಮೆಟಿಕ್ ಏನಾಗ್ತದೆ, ನಮ್ಮ ಧ್ವನಿಯು ಶೇಕ್ ಆಗ್ತದೆ. ಅಂತವ್ರನ್ನ ಪರ್ಫಾರ್ಮರ್ ಅಂತ ನಾವು ಕರಿತೇವೆ. ಓಕೆ. ಸಿಂಗರ್ ಅಲ್ಲ, ಅವ್ನು ಹಾಡ್ಬೋದಷ್ಟೇ, ಹಾಡುಗಾರ ಅಂತ ಅಷ್ಟೇ, ಸಂಗೀತಗಾರ ಅಲ್ಲ. ಸಂಗೀತ ಅಂದ್ರೆ ಏನು? ಕಿವಿಗೆ ಸುಶ್ರಾವ್ಯವಾಗಿ ಹೃದಯವನ್ನು ಅರಳಿಸುವಂತಹ ಒಂದು ಮಾಧ್ಯಮ, ಅದುವೇ ಸಂಗೀತ. ಅಯ್ಯಪ್ಪ.
ಕನ್ನಡದಲ್ಲಿ ಒಬ್ರು ಆಕ್ಟರ್ ಇದ್ದಾರೆ, ಹಾ. ಸುಚೇಂದ್ರ ಪ್ರಸಾದ್ ಅಂತ ಹೇಳಿ. ಹೌದೌದೌದು. ಈ ಮುಂದಿನ ಪ್ರಶ್ನೆ ಅದೇ, ಹಾ. ಅಂದ್ರೆ ನಿಮ್ ಜೊತೆಗೆ ಈ ಸಂದರ್ಶನ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಜೊತೆಗೆ ಇದ್ದಂತ ಸ್ಪರ್ಧಿಗಳ ಹತ್ರ ಸ್ವಲ್ಪ ಮಾತಾಡೋ ಪ್ರಯತ್ನ ಮಾಡ್ತಾ ಇದ್ದೆ ನಾನು ಓಕೆ. ಜಿ ಕನ್ನಡದಲ್ಲಿ. ಅವ್ರು ಹೇಳ್ತಾ ಇದ್ರು, ನೀವು ಅಲ್ಲಿ ಎಲ್ರಿಗೂ ಕೂಡ ಅಚ್ಚ ಕನ್ನಡ, ಶುದ್ಧ ಕನ್ನಡದಲ್ಲಿ ಮಾತನಾಡಬೇಕು ಅಂತ ಎಲ್ರಿಗೂ ಮಾರ್ಗದರ್ಶನವನ್ನ ಕೊಟ್ಟಿದ್ರಂತೆ, ಪ್ರೇರೇಪಣೆಯನ್ನು ಕೊಟ್ಟಿದ್ರಂತೆ. ಖಂಡಿತವಾಗಿಯೂ ನನಗೆ ಹೇಗೆ ಅನಿಸಿತು ಅಂದ್ರೆ, ನಮಗೆ ಗೊತ್ತೇ ಕನ್ನಡ ನಮ್ಮ ಕರ್ನಾಟಕದಲ್ಲಿ ತುಂಬಾ ಭಾಷೆಗಳಿದೆ. ಗ್ರಾಮ್ಯವಾಗಿ ಈಗ ನಮ್ಮ ಮಂಗಳೂರು ಬಂದ್ರೆ ನಾವು ತುಳು ಮಾತನಾಡ್ತೇವೆ, ಕೊಂಕಣಿ ಮಾತನಾಡ್ತೇವೆ, ಬ್ಯಾರಿ ಭಾಷೆ ಮಾತನಾಡ್ತೇವೆ. ತುಂಬಾ ಬಹುಶಃ ಕರ್ನಾಟಕದಲ್ಲಿ 8ಕ್ಕಿಂತಲೂ ಹೆಚ್ಚು ಭಾಷೆ ಮಾತನಾಡುವಂತ ಸ್ಥಳ ಇದ್ರೆ ಅದು ನಮ್ಮ ಮಂಗಳೂರು. ನಿಜವಾಗ. ಆದ್ರೂ ಏನೇ ಆದ್ರೂ ಕೂಡ ನಮ್ಮದೊಂದು ಪ್ರಾಂತೀಯ ಭಾಷೆ ಅದು ಕನ್ನಡ ಅಂತ ನಮಗೆ ಗೊತ್ತಿದೆ. ಅದಕ್ಕೋಸ್ಕರ ತಾಯಿ ಮಾತನಾಡುವ ಭಾಷೆ ಮದರ್ ಟಂಗ್ ಅಂತ ಕರೀತಾರೆ. ಅಲ್ಲಿ ತಾಯಿ ಅಂದ್ರೆ ಪ್ರಾಣ ಕೊಟ್ಟ ತಾಯಿ ಎನ್ನತಕ್ಕಂತ ಅರ್ಥವೂ ಹೌದು, ಜೊತೆಗೆ ಆಶೆ ಕೊಟ್ಟ ನೆಲವೂ ಹೌದು. ಹಾಗೆ ಅದಕ್ಕೆ ನಾವು ಗೌರವವನ್ನು ಕೊಡಬೇಕು ಅಂತ ನನ್ನದೊಂದು ಮನೋಧರ್ಮ. ಇದ್ರ ಬಗ್ಗೆ ಸ್ವಲ್ಪ ಹಿಂದಕ್ಕೆ ಹೋಗ್ತೇನೆ. ನಾನು NCC ಆರ್ಮಿಗೆ ಹೋದಾಗ ಅಲ್ಲಿ ನಮಗೆ ಭಾಷಣ ಮಾಡ್ಲಿಕ್ಕೆ ಇರ್ತದೆ. ಇಮಿಡಿಯೇಟ್ ಆಗಿ ಒಂದು ವಿಷಯನ ಕೊಡ್ತಾರೆ, ಇಮಿಡಿಯೇಟ್ 3 minutes ಒಳಗೆ ನಾವು ಅದನ್ನು ಪ್ರೆಸೆಂಟ್ ಮಾಡ್ಬೇಕು. ನನಗೆ ಹಿಂದಿ ಕೂಡ ಅಷ್ಟು ಗೊತ್ತಿಲ್ಲ, ಹೀಗೆ ಒಂದು ಮ್ಯಾನೇಜ್ ಮಾಡ್ಬೋದು ಅಷ್ಟೇ, ಬಿಟ್ರೆ ಗೊತ್ತಿಲ್ಲ. ಇನ್ನು ಇಂಗ್ಲಿಷ್ ಕೂಡ ಅಷ್ಟಕ್ಕಷ್ಟು ಗೊತ್ತಿಲ್ಲ. ಯಾಕೆಂದ್ರೆ ನಂದು ಕನ್ನಡ ಮತ್ತು ಸಂಸ್ಕೃತದಲ್ಲೇ ನನ್ನ ಅಧ್ಯಯನ ಆದದ್ದು. ಅಲ್ಲಿ 2 ಭಾಷೆಗೆ ಪ್ರಾಶಸ್ತ್ಯ, ಅದ ಬಿಟ್ಟು ಬೇರೆ ಇಲ್ಲ. ಏನ್ ಮಾಡುದು, ಸೀದಾ ಹೋದೇನೆ. ಎಲ್ಲರೂ ಪಟ ಮಾತನಾಡಿದ್ರು, ಆಯ್ತು. ನಾನು ಹೋಗಿ ಎಂತ ಮಾಡ್ಬೇಕು, ನನಗೆ ಒಂದೇ ಇದ್ದದ್ದು ನನ್ನ ಮುಖದಲ್ಲಿ ನನ್ನ ಭಾವನೆಯನ್ನು ವ್ಯಕ್ತಪಡಿಸುವುದು ದೊಡ್ಡ ವಿಷಯ ಆಯ್ತು. ಗಾಂಭೀರ್ಯವಾಗಿ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರೋದು ಗಟ್ಟಿ ಹೇಳಿಬಿಟ್ಟೆ. ಕುವೆಂಪು ಅವ್ರದ್ದು, ಯಾಕೆಂದ್ರೆ ನನ್ನ ಫೇವ್ರೆಟ್ ರೈಟರ್ ಕುವೆಂಪು ಅವರು ಅಂತಂದ್ರೆ ದೊಡ್ಡ ಅಭಿಮಾನಿ ನಾನೇ ಅಂತ. ಹಾಗ ಅವರ ಇದಿಟ್ಕೊಂಡು ಎಲ್ಲರೂ ಕನ್ನಡ ಮಾತಾಡಿ, ಎಲ್ಲರಿಗೂ ಆಶ್ಚರ್ಯ ಏನ್ ಹೇಳ್ತಾ ಇದ್ದೇನೆ ಅಂತ. ಆದ್ರೆ ಮುಖದಲ್ಲಿ ಭಾವನೆಯನ್ನು ಕಂಡಾಗ ಅವರಲ್ಲಿ ಏನೋ ಒಂದು ಹೊಸತನ ಕಂಡಿತ್ತು. ಆಗ ನಮ್ದು CO ಸಭೆ ಇಮ್ಮಿಡಿಯೇಟ್ ಓಡಿ ಬಂದು ಅಪ್ಪಿಡ್ಕೊಂಡ್ರು. ನಾನು ಅವ್ರಿಗೆ ಭಾಷೆ ಬರೋದ್ರಲ್ಲಿ ಏನೂ ಇಲ್ಲ, ಬಟ್ ನನ್ನಲ್ಲಿ ಏನಪ್ಪಾ ಅಂದ್ರೆ ಒಂದು ಆತ್ಮವಿಶ್ವಾಸ ಇತ್ತು. ಆತ್ಮವಿಶ್ವಾಸ ಬಂದದ್ದು ಈ ಒಂದು ಭಾಷೆಯಿಂದ. ಅದಕ್ಕೆ ನಾನು ಮೆಗಾ ಆಡಿಷನ್ ಆದ ತಕ್ಷಣ ಪ್ರಾರಂಭ, ಯಾರು ಎಷ್ಟೇ ಬೇಕಾದ್ರೆ ಮಾತಾಡ್ಲಿ ಸರ್, ಬಟ್ ನನ್ನ ಕನ್ನಡದಲ್ಲೇ ನಾನು ಮಾತಾಡ್ಬೇಕು ಅಂತ ನಾನು ಹಠದಲ್ಲಿ, ಅವ್ರು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು ಅದನ್ನ ಕನ್ನಡದಲ್ಲೇ ಮಾತನಾಡ್ತಾ ಇದ್ದೆ. ಅದು ಎಲ್ಲಿವರೆಗೆ ಆಯ್ತು ಅಂತಂದ್ರೆ, ನನ್ನ ಜೊತೆ ಮಾತನಾಡುವಾಗ ಒಬ್ರು ಇಂಗ್ಲಿಷ್ ಮಾತನಾಡ್ತಾ ಇರ್ಲಿಲ್ಲ. ಆಮೇಲೆ ಒಂದು ದಿನ ಹೀಗೆ ಆಯ್ತು, ಅದು ಭಾರಿ ವೈರಲ್ ಆಯ್ತದು. ನಾನು ಕನ್ನಡ ಮಾತನಾಡ ಎಲ್ರು ಕೂಡ, ನಾನು ಉಳಿದುಕೊಳ್ಳುವಂತ ವ್ಯವಸ್ಥೆಯ ಬದಿಯಲ್ಲಿ ಒಂದು ಹಣ್ಣಿನ ಅಂಗಡಿ ಇತ್ತು. ನಾನು ಅಲ್ಲಿ ಹಣ್ಣನ್ನ ತೆಗೆದುಕೊಳ್ತಾ ಇದ್ದೆ. ಆಗ ನಮ್ದು ಕ್ಯಾಮ್ರಾಮ್ಯಾನ್ ಬಂದು, ಮಹನೀಯರೇ ನೀವು ಇತ್ತ ಕಡೆ ಬಂದೀರಾ ಅಂದ್ರು. ಹೌದು, ನಾನು ಇತ್ತ ಕಡೆ. ಏನು ವಿಶೇಷ ಅದು? ಏನು, ನಾನು ಹಣ್ಣು ಹಂಪಲುಗಳನ್ನ ತೆಗೆದುಕೊಂಡು ಹೋಗಲು ಬಂದೆ. ತುಂಬಾ ಸಂತೋಷವಾಯಿತು. ಓ ಮಡದಿ, ಇವರು ನಮ್ಮ ಸ್ಪರ್ಧಿಯವರು ಯಶವಂತರು ಸರ್ ಅಂತ. ಸರ್ ಒಂದಿಲ್ಲ, ಯಶವಂತ ಮಹನೀಯರು. ಎಲ್ಲ ಹೀಗೆಲ್ಲ ಆಯ್ತು, ಎಲ್ರು ನಗಾಡಿದ್ರು, ಎಲ್ಲ ಆಯ್ತು. ಕೊನೆ ಹೋಗುವಾಗ, ಮಹನೀಯರೇ ಇಲ್ಲಿ ಭೋಜನ ಶಾಲೆ ಎತ್ತ ಕಾಣುತ್ತದೆ ಅಂದ್ರು. ಭೋಜನಾಲಯ ಹೇಳಿದೆ. ಭೋಜನ ಶಾಲೆ ಅಲ್ಲ ಸ್ವಾಮಿ, ಅದು ಭೋಜನಾಲಯ. ನೋಡಿ ಅತ್ತ ನೋಡಿ ಅಲ್ಲಿ ಕಾಣುತ್ತಾ ಇದೆ. ಹೇಳಿದೆ, ನೀವು ಶುದ್ಧ ಶಾಕಾಹಾರಿಯೋ ಅಥವಾ ಮಾಂಸಾಹಾರಿಯೋ? ನಾವು ಮಾಂಸಾಹಾರಿ. ಹಾಗಾದ್ರೆ ಮಾಂಸಾಹಾರಿಗೆ ಅಲ್ಲಿಗೆ ಹೋಗಿ ಅಂತ ಹೇಳಿ ಕಳಿಸಿದೆ. ಅಂದ್ರೆ ಅಲ್ಲಿಯ ಮಟ್ಟಿಗೆ ಅದು ವೈರಲ್ ಆಯ್ತು. ಆಮೇಲೆ ಅಷ್ಟು ಜನ ಜೂರಿಸ್ ಇರ್ಬೋದು, ಮೆಂಟರ್ಸ್ ಇರ್ಬೋದು, ಪ್ರಧಾನ ತೀರ್ಪುಗಾರ ಎಲ್ರೂ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ಎಲ್ಲೋ ಒಂದು ಅಂಶಗಳು, ಅದು ನಮಗೆ ಸಣ್ಣದು ಅಂತ ಅಂದರೂ ಕೂಡ ಸೂಕ್ಷ್ಮ, ಅದು ಜೀವನದ ಶೈಲಿಯನ್ನೇ ಬದಲಾವಣೆ ಮಾಡ್ತದೆ, ವಾತಾವರಣವನ್ನ ಚೇಂಜ್ ಮಾಡ್ತದೆ. ಅದಕ್ಕೋಸ್ಕರ ನಮ್ಮ ಭಾಷೆ, ನಮ್ಮ ಕನ್ನಡ ಭಾಷೆ ಅಲ್ವಾ? ಯಾಕೆಂದ್ರೆ ನೋಡಿ, ನಮಗದ್ರದ್ದು ಮೌಲ್ಯ ಎಲ್ಲಿ ಗೊತ್ತಾಗ್ತದೆ ಅಂದ್ರೆ, ನಮ್ಮ ಭಾರತೀಯರು ಅನೇಕ ಗಲ್ಫ್ ರಾಷ್ಟ್ರಗಳಿದ್ದಾರೆ. ಈಗ ಮೊನ್ನೆ ಸೌದಿ ಅರೇಬಿಯಾದಲ್ಲಿ ನಡೀತು ನಮ್ಮ ಕನ್ನಡಿಗರ ಒಂದು. ಸರ್, ನಾವ್ ಯಾರು ಅಲ್ಲಿ ಹೋಗ್ಲಿಲ್ಲ, ಆದ್ರೆ ಕನ್ನಡದ ನಡೀತಂತ ಹೇಳಿ ನಾವು ಕುಳಿತುಕೊಂಡು ಅಭಿಮಾನಿಸ್ತೇವೆ. ಅಲ್ಲಿ ಯಾರು ನಮಗೆ ಅದ್ರ ಪರಿಚಯವೇ ಇಲ್ಲ, ಎಲ್ಲ ಕನ್ನಡ ಆಗ್ತಾ ಉಂಟಂತೆ. ಅಮೆರಿಕದಲ್ಲಿ ಅಕ್ಕ ಸಮ್ಮೇಳನ, ಹೌದು ಅಕ್ಕ ಸಮ್ಮೇಳನಕ್ಕೆ. ಈಗ ಒಬ್ಬ ಕಲಾವಿದ ಅಕ್ಕ ಸಮ್ಮೇಳನ ಹೋಗಿ ಬಂದಂದ್ರೆ, ನೀವು ಅಕ್ಕ ಸಮ್ಮೇಳನಕ್ಕೆ ಹೋಗಿದ್ದೀರಾ? ನಾವೇನ್ ಕಾರ್ಯಕ್ರಮ ನೋಡ್ಲಿಲ್ಲ. ಆದ್ರೆ ಆ ಭಾಷೆಯ ಮೌಲ್ಯ ಮತ್ತೆ ಪ್ರೀತಿ, ನಮ್ಮ ಮತ್ತು ಭಾಷೆ ನಡುವಿರುವಂತಹ ಅವಿನವ ಭಾವ ಸಂಬಂಧ ಆ ಜೀವನದ ಮೌಲ್ಯ ಎತ್ತಿ ಹಿಡಿತದೆ. ಅದೇ ಆಗ ಅರ್ಧಕ್ಕೆ ನಿಲ್ಸದೆ, ಕನ್ನಡದ ಬಹಳ ಪಾಪ್ಯುಲರ್ ಆಕ್ಟರ್ ಸುಚೇಂದ್ರ ಪ್ರಸಾದ್ ಅವ್ರು ಬಿಟ್ರೆ ಅಚ್ಚ ಕನ್ನಡದಲ್ಲಿ ಮಾತಾಡೋದು ನೀವೇ ಸರ್. ಇದು ಯಾರು ಹೇಳಿಲ್ವಾ ನಿಮ್ಗೆ? ಅಯ್ಯೋ ತುಂಬಾ ಸರ್, ತುಂಬಾ ಇದೆ. ಯಾರು ಸುಚೇಂದ್ರ ಸರ್ದ? ಅಲ್ಲ, ಹೌದು, ಅವ್ರು ಬಿಟ್ರೆ ಇನ್ನು ಅಚ್ಚ ಕನ್ನಡದಲ್ಲಿ ಮಾತಾಡೋದು ನೀವೇ ಅಂತ.
ತುಂಬಾ ಹೇಳಿದ್ದಾರೆ. ಅದ್ರ ಬಗ್ಗೆ ಕೃಷಿ ಮಾಡಿ ಅಂತಲೂ ಕೂಡ ಹೇಳಿದ್ದಾರೆ. ಖಂಡಿತವಾಗಿ ನಾನು ಅದಕ್ಕೆ ಈಗ ಏನಾದ್ರು ನಮ್ದು ಕಾರ್ಯಕ್ರಮಗಳು ಹೋದ್ರೆ ಒಂದು ಆಂಗ್ಲ ಭಾಷಾ ಪದಗಳನ್ನು ಉಪಯೋಗಿಸಿದ್ವಿ ಖಂಡಿತವಾಗಿ. ಆದ್ರೆ ಮೊದಲೇ ಕೇಳ್ಕೊಳ್ತೇನೆ, ಸಮ್ಮಿಶ್ರಣ ಬೇಕಾ ಅಥವಾ ಶುದ್ಧವಾಗಿರ್ಬೇಕಾ ಅಂತ. ಆದ್ರೂ ಹೊಸ ಬದಲಾವಣೆ ಇರಲಿ. ಯಾಕೆಂದ್ರೆ ಯಾವುದೇ ಭಾಷೆಗಳು ನಾವು ಹೇಳಿದ್ವಲ್ಲ ಆಗ್ಲೇ ಮದರ್ ಟಂಗ್ ಅಂತ ಇರ್ತದೆ. ಖಂಡಿತ ನಮ್ಮ ಮನೆಯಲ್ಲಿ ನಾವು ಅದನ್ನು ಮಾತಾಡ್ಲೇಬೇಕು. ಹೊರಗೆ ಬಂದಾಗ ನಮ್ಮ ಪ್ರಾಂತ್ಯ ಭಾಷೆ ಮಾತನಾಡಬೇಕು. ಇನ್ನು ವ್ಯಾವಹಾರಿಕವಾಗಿ ಬಂದ್ರೆ ಆಂಗ್ಲ ಭಾಷೆ ಬೇಕೇ ಬೇಕು, ಖಂಡಿತವಾಗಿ ಇಲ್ಲ ಅಂತಲ್ಲ. ಆದ್ರೆ ಹೃದಯ ಭಾಷೆಗೆ ಬಂದಾಗ ನಮ್ಮ ಮಾತೃಭಾಷೆನ ಮರಿಬಾರದು. ಈಗ ಉದಾಹರಣೆ ನಾವು, ಯಾಕೆ ನಮ್ದೆಲ್ಲ ಸ್ನೇಹಿತರ ವರ್ಗ ಇದೆ, ನಾವು ಕೇರಳಕ್ಕೆ ಹೋಗ್ತೇವೆ, ಎಷ್ಟು ಜನ ನಮ್ಮ ಮಲಯಾಳವನ್ನು ಬಿಟ್ಟು ಬೇರೆ ಭಾಷೆಯಲ್ಲಿ ಮಾತನಾಡ್ತಾರೆ, ನಿಜ ಅಲ್ವಾ? ನಿಜ. ನೆಕ್ಸ್ಟ್ ನಾವು ಇದಕ್ಕೆ ತಮಿಳ್ನಾಡಿಗೆ ಹೋಗಿ, ನೀವು ತಮಿಳ್ನಾಡು ಎಸ್ಪೆಷಲಿ ನಮ್ಮ ಆಟೋ ಚಾಲಕರು ಕೂಡ ತಮಿಳನ್ನು ಬಿಟ್ಟು ಹಿಂದಿ ಭಾಷೆಯಲ್ಲಿ ಮಾತನಾಡುವುದಿಲ್ಲ. ಓಕೆ. ಇತ್ತೀಚೆಗೆ ನಮಗೆ ಗೊತ್ತಿದೆ, ರಾಷ್ಟ್ರದಲ್ಲಿ ಎಲ್ಲ ಕೂಡ ಹಿಂದಿ ಭಾಷೆ ಮಾತನಾಡಬೇಕು ಅಂತ ಒಂದು ಆದೇಶ ಆಯ್ತು ಕೇಂದ್ರ ಸರ್ಕಾರದಿಂದ. ದಿಲ್ಕುಲ್ ಒಪ್ಪಲಿಲ್ಲ ತಮಿಳ್ನಾಡವರು. ಅದು ಭಾಷಾಭಿಮಾನ. ಒಬ್ಬ ಮನುಷ್ಯನಿಗೂ ಒಂದು ಭಾಷೆಗಿರುವಂತ ಅವಿನಾವ ಭಾವ ಸಂಬಂಧ ಇದೆಯಲ್ಲ, ಅದು ನಮಗೆ ಆಗ ಗೊತ್ತಾಗ್ತದೆ. ಓಕೆ, ಆಗ್ಲಿ. ಇವ್ರ ಭಾಷೆ ಬಗ್ಗೆ ತುಂಬಾ ಎಲ್ಲ ಆಳವಾಗಿ ಅಧ್ಯಯನ ಎಲ್ಲ ಮಾಡಿ ಈಗ ಸದ್ಯಕ್ಕೆ ಇವರು ಸಂಗೀತದಲ್ಲಿ PhD ಮಾಡ್ತಾ ಇದ್ದಾರೆ. ಇದು ಮೋಸ್ಟ್ಲಿ ಒಂದು ಹೊಸ ವಿಷಯ ಅಂತ ನಾನು ಅನ್ಕೊಂಡಿದ್ದೇನೆ. ಬಟ್ ನಿಮಗೆ ಗೊತ್ತಿರ್ಬೋದು ವೀಕ್ಷಕರೇ, ಬಹಳ ವರ್ಷಗಳ ಹಿಂದೆ, ಲುಕ್ಸ್ ಲೈಕ್ 2008-2009 ಟೈಮಲ್ಲಿ, ಆಗ ಸ್ಮಾರ್ಟ್ ಫೋನ್ಸ್ಗಳೆಲ್ಲ ಹೆಚ್ಚಾಗಿ ಇರಲಿಲ್ಲ, ಅಂತರ್ಜಾಲ ಎಲ್ಲ ಇಷ್ಟು ಬೆಳೆದಿರಲಿಲ್ಲ, ಇಷ್ಟು ಟೆಲಿವಿಷನ್ ಚಾನೆಲ್ಸ್ಗಳಿರಲಿಲ್ಲ, ಯೂಟ್ಯೂಬ್ ಎಲ್ಲ ಪಾಪ್ಯುಲಾರಿಟಿ ಇರಲಿಲ್ಲ. ಆ ಕಾಲದಲ್ಲಿ ಕಾನ್ಫಿಡೆಂಟ್ ಸ್ಟಾರ್ ಸಿಂಗರ್ ಅಂತ ಒಂದು ರಿಯಾಲಿಟಿ ಶೋ ಬಂದಿತ್ತು, ಮನೆ ಮಾತಾಗಿತ್ತು. ಖಂಡಿತ ಅದ್ರಲ್ಲಿ ಯಶವಂತ್ ಅವರು ಫೈನಲ್ಸ್ ವರೆಗೂ ಹೋಗಿದ್ರು. ಆಮೇಲೆ 2006ರಲ್ಲಿ ETV ಅಂತ ಒಂದು ಚಾನೆಲ್ ಇತ್ತು. ಆ ಚಾನೆಲ್ನಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರು ತಾವೇ ನಿರೂಪಣೆ ಮಾಡಿ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ರು. ಎದೆ ತುಂಬಿ ಹಾಡುವೇನು ಅಂತ, ಬಹಳ ಪಾಪ್ಯುಲರ್ ರಿಯಾಲಿಟಿ ಶೋ. 2006 ಇಸ್ವಿಯ ಆ ರಿಯಾಲಿಟಿ ಶೋ ನಾನು ಗೆದ್ಕೊಂಡಿದ್ದು ಇದೆ ಯಶವಂತ್ ಅವರು. ಆ ಕಾಲದ ರಿಯಾಲಿಟಿ ಶೋಗೂ ಈಗ ನೀವು ಹೋಗಿ ಬಂದಿರೋ ರಿಯಾಲಿಟಿ ಶೋಗೂ ಎಷ್ಟು ವ್ಯತ್ಯಾಸ? ತುಂಬಾ ವ್ಯತ್ಯಾಸ ಇದೆ, ಅಜಗಜಾಂತರ ಇದೆ. ಬಹುಶಃ ಇದನ್ನು ಹೇಳ್ಬೇಕೋ ಬೇಡೋ ಗೊತ್ತಿಲ್ಲ, ಆದ್ರೂ ಸತ್ಯ ಯಾವತ್ತು ಸತ್ಯವೇ ಹೇಳ್ಬಿಡ್ತಾನೆ. ಬಹಳ ಸೂಕ್ಷ್ಮ ಹೇಳ್ತಾನೆ. ಯಾಕಂದ್ರೆ ಮೀಡಿಯಾ ತುಂಬಾ ಪ್ರಸಿದ್ಧವಾಗಿದೆ. ETV ಎದೆ ತುಂಬಿ ಹಾಡುವೆನು ಕಂಠಕ್ಕೆ ಮಾತ್ರ ಪ್ರಶಸ್ತಿ ಆಯ್ತು. ಮತ್ತೆ ಈಗ ನಾನು ಒಂದು ಸರೆಗ ಷಡ್ಜದಲ್ಲಿ ಹಾಡ್ಬೇಕು ಅಂದ್ರೆ ನನ್ನ ನಾಭಿ, ನನ್ನ ಶಾರೀರಿಕ, ನನ್ನ ಕಂಠ ಜೊತೆಗೆ ಸಾಹಿತ್ಯದೊಳಗೆ ಇರತಕ್ಕಂತಹ ಅಪರಿಪೂರ್ಣತೆ, ಇಷ್ಟು ಅಂಶಗಳನ್ನ ಒಂದು ಸೆಕೆಂಡ್ ಅಲ್ಲಿ ಹಾಡಿ ತೋರಿಸ್ಬೇಕಾಗ್ತದೆ. ಆಗ ನನ್ನ ಎದುರಿಗೆ ಇದ್ದಂಥವರು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯ ಸರ್ ಅವರು. ಜಗತ್ತಿಗೆ ಅವರೊಬ್ರೆ SP ಸರ್. ಅವರಾಗೆ ಹಾಡಬೇಕಂತ ತುಂಬಾ ಜನ ಪ್ರಯತ್ನ ಮಾಡಿದ್ರು, ಸಾಧ್ಯವೇ ಇಲ್ಲ. ಅವರ ಒಂದು ಅಂಶಕ್ಕೂ ಹೋಗ್ಲಿಕ್ಕೆ ಆಗೋದಿಲ್ಲ. ಅವರ ಹಾಗೆ ಹಾಡ್ತೇನೆ ಅಂತ ಹೇಳ್ಬಿಟ್ರೆ ಅವ್ರಾಗ್ಲಿಕ್ಕೆ ಸಾಧ್ಯವಿಲ್ಲ. ನಿಜ. KG ಯೇಸುದಾಸ್ ಸರ್ ಅವರು, ಅವರೊಬ್ರೆ. ಮೊಹಮ್ಮದ್ ರಫಿ ಸರ್ ಅವರು ಒಬ್ರೆ, ಅದ ಬಿಟ್ಟು ಆಗೋದಿಲ್ಲ ಸ್ವಾಮಿ ಅದು. ಹೀಗೆ ಆ ಒಂದು ಅಂಶ ನಾನೀಗ ಹಾಡುವಾಗ, ನನ್ನಲ್ಲಿ ಆನ್ ಸ್ಟೇಜ್ ಇರುವಾಗ, ಈಗ ಯಶವಂತ್ ಅವರು ಬರ್ತಾ ಇದ್ದಾರೆ, ಇವ್ರು ಹಾಡ್ತಾ ಇರುವಂತಹ ಗೀತೆ ಈ ಚಲನಚಿತ್ರದ್ದು ಇದು, ಬರ್ಲಿ ಜೋರಾದ ಚಪ್ಪಾಳೆ, ಇಷ್ಟೇ ಇತ್ತು, ಇಷ್ಟೇ. ಆಗ ನನಗೆ ಕೊಟ್ಟಂತ ಗೀತೆ ನಾನು ಹಾಡ್ತಾ ಇದ್ದೆ. ನೀವು ತುಂಬಾ ಸುಂದರ ಹಾಡಿದಿರಿ, ಎಷ್ಟು ಅದ್ಭುತ ಹಾಡಿದಿರಿ, ಬಹಳ ಚೆನ್ನಾಗಿ. ಬಹುಶಃ ನಮಗೆ ನಾನು ಏನು ಗೊತ್ತಿಲ್ಲದಿದ್ದರೂ ನಾನು ಮುಂದೆ ಅಧ್ಯಯನ ಮಾಡ್ಬೇಕು. ಆ ರೀತಿಯಾಗಿ ಅವರ ಮಾತುಗಳು ನಮಗೆ ಸ್ಫುರಣೆ ನೀಡ್ತಾ ಇತ್ತು, ಪ್ರೇರಣೆ ನೀಡ್ತಾ ಇತ್ತು. ಸೋತವ ಮತ್ತೊಮ್ಮೆ ಅವನು ಬರ್ಬೇಕು ಅಂದ್ರೆ ಆ ಮಾತಿನಷ್ಟು ಶಕ್ತಿ ಇತ್ತು. ರೈಟ್. ಈಗ ಹಾಗಲ್ಲ. ಆ ರೀತಿ ಮಾಡ್ಲಿಕ್ಕೆ ನಿರೂಪಕರೂ ಎಕ್ಸ್ಟ್ರಾ ಇದೆ. ಆಗ ನಿರೂಪಕರು ಒಬ್ರೆ, ಜಡ್ಜು ಒಬ್ರೆ, ಎಲ್ಲದೂ ಒಬ್ರೆ. ಅವರು ಆಗ್ಲೇ ನಾವು ನಿಂತ ತಕ್ಷಣವೇ ಅಲ್ಲೇ ನಮ್ಮನ್ನು ತೂಕ ಹಾಕಿ ಬಿಡ್ತಾರೆ. ಈಗ ಹಾಗಲ್ಲ, ತೂಕ ಹಾಕ್ಲಿಕ್ಕೆ ಒಂದು ಬೇರೆ ಇಬ್ರು, ಅದನ್ನ ತೂಕ ಹಾಕ್ಲಿಕ್ಕೆ ಮತ್ತೊಬ್ರು, ಎಲ್ಲರನ್ನು ಸೇರಿಸಿ ತೂಕ ಹಾಕ್ಲಿಕ್ಕೆ ಇನ್ನೊಬ್ರು. ಇಷ್ಟು ಅಂಶಗಳಿದೆ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಧುನಿಕತೆ ತುಂಬಾ ಸ್ಪೀಡ್ ಇದೆ. ಬಟ್ ETV ನಾನು ತುಂಬಾ ಗ್ರೇಟ್ ಅಂತ ಯಾಕೆ ಹೇಳ್ಕೊಳ್ಳೋದು ಅಂದ್ರೆ, SPB ಸರ್ ಅವರ ಒಡನಾಟ ನಂಗೆ 1 ವರ್ಷದವರೆಗಿತ್ತು. ನಾನು ಅದರಲ್ಲಿ ವಿನ್ನಾದೆ. ಆಗ ಅವರು ಬೆನ್ನ ಮೇಲೆ ಕೈ ಹಾಕೊಂಡು ಅವರು ಮಾತನಾಡುವಂತ ಶೈಲಿ, ಮತ್ತೆ ಅವರ ಜೀವನ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಆ ಒಂದು ಅಂಶಗಳು, ಆಮೇಲೆ ಒಬ್ಬ ಗಾಯಕನ ಇರಬೇಕಾದಂತಹ ಆ ಗುಣಗಳು ಏನ್ ಬೇಕು, ಅದು ನಮಗೆ
ಇನ್ನೂ ಅಧ್ಯಯನ ಮಾಡ್ಲಿಕ್ಕೆ ಒಂದು ಸ್ಫುರಣೆ ನೀಡುತ್ತೆ. ನಂಗೆ ಇನ್ನು ಅವರು ಒಂದು ಹಿಂದಿ ರಿಯಾಲಿಟಿ ಶೋ ನಲ್ಲಿ ಒಂದು ಜಡ್ಜ್ ಆಗಿ ಹೋಗಿ ಕೂತಿದ್ದಾಗ ಆಗ ಅವ್ರು ಯಾರನ್ನ ಗುರುಗಳಾಗಿ ನೋಡ್ತಿದ್ರು ಅವ್ರ ಬಗ್ಗೆನೂ ಬಹಳ ತಗ್ಗಿ ಬಗ್ಗೆ ವಿನಯತೆಯಿಂದ ಹೇಳ್ತಾ ಇದ್ರು. ಅವ್ರು ಯಾರನ್ನ ನೋಡ್ತಾ ಇದ್ರು ಗೊತ್ತಾ? ತನ್ನ ಮಾನಸ ಗುರುಗಳು ಅಂತ ಮೊಹಮ್ಮದ್ ರಫಿ ಅವರನ್ನ. ಕರೆಕ್ಟ್ ಸರ್, ಖಂಡಿತ. ಆದ್ರೆ ನಾನು ಯಾಕೆ ಈ ಪ್ರಶ್ನೆಯನ್ನ ಕೇಳಿದೆ ಅಂತಂದ್ರೆ, ನನ್ಗೆ ಆಶ್ಚರ್ಯ ಆಗಿದ್ದು, ನೀವು ಅಲ್ಲಿ ಹೋಗಿ ಟೋಪನ್ ಎಲ್ಲ ಹಾಕೊಂಡು, ಈ ತರದ ರಕ್ಷಾ ಕವಚವನ್ನ ಹಾಕೊಂಡು, ಹರಿದೋಗಿರೋ ಜೀನ್ಸ್ ಹಾಕೊಂಡು, ಒಳ್ಳೆ ಶೂಸ್ ಹಾಕೊಂಡು ಡ್ಯಾನ್ಸ್ ಮಾಡಿದ್ದು ಯಶ್ವಾದ್ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಇದಕ್ಕೆಲ್ಲ ಮೈಂಡ್ ಟ್ಯೂನ್ ಮಾಡ್ಕೊಂಡ್ಬಿಟ್ರಿ ಅಲ್ವಾ? ಆಕ್ಚುಲಿ ನೋಡಿ, ನಾನು ಎಂತ ಪರಿಸ್ಥಿತಿ ತಲುಪಿಟ್ಟೆ ಅಂದ್ರೆ, ಪರಿಸ್ಥಿತಿ ಅಲ್ಲ ಬಟ್ ಮನುಷ್ಯನ್ಗೆ ಆಸೆ ಬೇಕು. ಆಸೆ ಇಲ್ಲದಿದ್ರೆ ನಾವು ಜೀವನ ನಿರರ್ಥಕ ಅಂತ ಹೇಳ್ತಾನೆ. ಅಂತಹ ಆಸೆ ಪಟ್ಟಲ್ಲಿ ನಾನು ಕೂಡ ಒಬ್ಬ. ಮೊದಲಿಗೆ ಏನಪ್ಪಾ ಅಂದ್ರೆ, ಜಿ ಕನ್ನಡ ಸರೆಗಮಪ್ಪ ಸೀಸನ್ 1 ಸೀಸನ್ 2 ನಾನು ಯೋಚನೆ, ನನ್ನ ಸ್ಟೂಡೆಂಟ್ ಯಾರು ಇದಕ್ಕೆ ರೆಡಿ ಆಗ್ತಾರೆ? ಹೌದು, ನಿಲ್ಲಿಸೋದು, ಮೈಕ್ ಹಿಡ್ಕೊಳ್ಳೋ ಸ್ಟೈಲು, ಹೇಗೆ ಹಾಡಬೇಕು, ಶಬ್ದಗಳನ್ನ ಹೇಗೆ, ಯಾಕೆಂದ್ರೆ ನಂಗೆ SPB ಸರ್ ಅವ್ರು ಕೊಟ್ಟಂತ ಟಿಪ್ಸ್ ಏನಿದೆ ಕರಗತ ಮಾಡ್ಕೊಳ್ತೀನಿ, ಅದನ್ನೇ ಈಚೆಗೆ ಇವರು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಹೀಗೆ ಇರ್ಬೇಕು, ಹೀಗೆ ಮಾಡ್ಬೇಕು, ಐ ಕಾಂಟ್ಯಾಕ್ಟ್ ಹೇಗಿರ್ಬೇಕು, ಕ್ಯಾಮ್ರಾ ಹೇಗಿರ್ಬೇಕು, ನೀನ್ ಕೂತ್ಕೊಳ್ಳೋ ಭಂಗಿ ಆಗಿರ್ಬೇಕು, ಹೇಗೆ ಜಡ್ಜಸ್ ಅನ್ನ ನೀವು ಮಂಗ ಮಾಡ್ಬೇಕು, ಇದನ್ನೆಲ್ಲ ಅವ್ರಿಗೆ ತುಂಬಿಸಿ ಅವ್ರನ್ನ ರೆಡಿ ಮಾಡಿ ಕಳಿಸ್ತಾ ಇದೆ. ಆಯ್ತು. ಆಮೇಲೆ ಒಂದಿನ ನಾನು ಹೀಗೆ ಒಂದಿನ ಯೋಚನೆ ಮಾಡಿದೆ. ಆಯ್ತು, ನನಗೀಗ 41 ಕಂಪ್ಲೀಟ್. ಅರೆ, ನನಗೆ 41 ವರ್ಷ ಆಯ್ತಾ? ನಾನೊಮ್ಮೆ ನನ್ನ ಗತವೈಭವನ ಒಮ್ಮೆ ಮೆಲುಕು ಹಾಕಿದ್ದು. ಹಾಗೆ ನಾನು ಏನ್ ಸಾಧನೆ ಮಾಡಿದೆ ಸಮಾಜದಲ್ಲಿ? ಏನಿಲ್ಲ, ಒಂದು ಒಳ್ಳೆ ವಿದ್ಯಾರ್ಥಿ, ಒಂದಷ್ಟು ವಿದ್ಯಾರ್ಥಿಗಳು. ಹಾಗಾಗಿ ಮತ್ತು ಅದ್ರ ಬಗ್ಗೆ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದೆ. ಆಮೇಲೆ ಇನ್ನೊಂದು ಇನ್ಸಿಡೆನ್ಸ್ ನಡೀತು. ಹೀಗೊಬ್ರು ನಂಗೊಬ್ರು ಫೋನ್ ಮಾಡಿದ್ರು, ಯಶವಂತ್ ಸರ್ ನಮಸ್ತೆ ಸರ್. ಓಕೆ ಹೇಳಿ. ಮತ್ತೆ ನನ್ನ ಕಾಣುವಾಗ ಅವ್ರಿಗೆ ಏನ್ ಅನಿಸ್ತು ಗೊತ್ತಿಲ್ಲ, ಬಹಳ ಆಗ್ತದೆ. ಸರ್ ಬಜೆಟ್ ಏನಿಲ್ಲ ಸರ್, ನೀವು ಮಾತ್ರ ಬರಲೇಬೇಕು. ಹೌದಾ, ಓಕೆ, ನಾನು ಯಾವತ್ತೂ ಕೂಡ ಅಷ್ಟೇ, ಯಾರ ಕರೆದ್ರು ನಾನು ಪ್ರೀತಿಯಿಂದ ಹೋಗುವ, ಖಂಡಿತ ಬರೋಣ, ಅಡ್ಜಸ್ಟ್ ಮಾಡೋಣ. ಓಕೆ ಸರ್ ಎಲ್ಲ ಆಯ್ತು, ಫಿಕ್ಸ್ ಆಯ್ತು, ಡೇಟ್ ಕೂಡ ಫಿಕ್ಸ್ ಆಯ್ತು, ಎಲ್ಲ ಆಗಿ ಕೊನೆಗೆ ಸರ್ ನೀವು ಸರೆಗಮಪ ಬಂದಿದ್ರಲ್ಲ ಅಂದ್ರು. ಇಲ್ಲಪ್ಪ, ನಾನ್ ಸರೆಗಮಪ ಬರ್ಲಿಲ್ಲ, ನಾನು ETV ಅದೇ ತುಂಬಾ ಹಾಡೋ ವಿನ್ನರ್, ಕಾನ್ಫಿಡೆನ್ಸ್ ಸ್ಟಾರ್ ಸಿಂಗರ್, ನೆಕ್ಸ್ಟ್ ಉದಯ ಟಿವಿ ಸಂಗೀತ ಅದ್ರ ವಿನ್ನರ್ ಆಗಿದ್ದಾನೆ ಅಷ್ಟೇ. ನೀವು ಸರೆಗಮಪ ಬರ್ಲಿಲ್ವಾ? ಅವ್ರು ಮಾತಾಡೋ ಟೋನೇ ಚೇಂಜ್ ಆಯ್ತು. ನೀವು ಸರೆಗಮಪ ಬರ್ಲಿಲ್ವಾ ನೀವು? ಹೌದಾ ಸರ್, ಓಕೆ ಸರ್, ನಾನು ಹಾಗೆ ನಿಮಗೆ ಮತ್ತೆ ಕನ್ಫರ್ಮ್ ಮಾಡ್ತೇನೆ. ನೋಡೋಕೆ ಕ್ಯಾನ್ಸಲ್. ಜಸ್ಟ್ ನೀವು ಸರಿಗಮಪದಲ್ಲಿ ಬರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ. 100% ಸರ್. ಅದರ ಅರ್ಥ ಈ ರಿಯಾಲಿಟಿ ಶೋ ಲೆವೆಲ್ ಎಲ್ಲಿದೆ ನೋಡಿ ಸರ್. ಮತ್ತೆ ಈಗಿನ ಇದರಲ್ಲಿ ಸರೆಗಮಪದವರೇ ಸಿಂಗರ್ಸ್ ಬೇಕು, ಅದ ಬಿಟ್ಟು ಬೇರೆಯವರು ಬೇಡ. ಇದು ಇವತ್ತಿನ ಇಂಡಸ್ಟ್ರಿಯಲ್ಲಿ ನಡೀತಾ ಇರೋದು. ಆಗ ನಂಗೆ ಮನವರಿಕೆ ಆಯ್ತು. ಹಾಗಾದ್ರೆ ನನಗೀಗ ವಯಸ್ಸು ಮುಗೀತದೆ, ನಾವು ಹೊಂದ್ಕೊಳ್ಳೇಬೇಕು ಆಧುನಿಕತೆಗೆ. ಸರಿ, ಹಾಗ ನಾನು ಕೂಡ ಸರೆಗಮಪ ಹೋಗ್ತೇನೆ. ಅದಕ್ಕೆ ನೀವು ಹೋಗಿರೋದೀಗ ನೋಡಿ. ನೀವು ಆ ಪುಣ್ಯಾತ್ಮ ಅವ್ರು ಯಾರಿದಾರಲ್ಲ, ಅವ್ರಿಗೆ ಒಂದು ಫೋನ್ ಮಾಡಿ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಖಂಡಿತ ಸರ್. ಅವ್ರು ಅವತ್ತು ಹಾಗೆ ಹೇಳಲಿಲ್ಲ ಅಂದ್ರೆ ಹೋಗ್ತಾ ಇರ್ಲಿಲ್ಲ ಅಲ್ವಾ? ನೋಡಿ, ಯಾವ್ದೋ ಒಂದು ವಿಷಯ ಬದುಕನ್ನ ಒಂದು ಟರ್ನ್ ಮಾಡಿ ಬಿಡ್ತದೆ. ಖಂಡಿತ ಸರ್. ಈಗ ಇದೊಂದು ನನಗೆ ಬಹಳ ಕಾಡುವಂತ ಪ್ರಶ್ನೆ. ಅಲ್ಲಿ ನೀವು ಸಂಗೀತ ಗುರುಗಳು ಆಕ್ಚುಲಿ, ಬಿಕಾಸ್ ನಿಮ್ಮನ್ನ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಭಾಗದಲ್ಲಿ ಎಲ್ಲರೂ ನೋಡಿದ್ದಾರೆ. ನೀವು ಸಂಗೀತ ಗುರುಗಳು, ನೀವು 100 ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ದೀರಾ, 10 ರಿಯಾಲಿಟಿ ಶೋಸ್ ಗಳನ್ನ ಜಡ್ಜ್ ಮಾಡಿದ್ದೀರಾ. ಓಕೆನಾ? ಮತ್ ನೀವು ಜಡ್ಜ್ ಎಲ್ಲ ಮಾಡ್ತೀರಾ ಅಂತಂದ್ರೆ ಯಾವ ತರದ ಒಬ್ಬ ಗಾಯಕರಾದ್ರೂ ಒಂದು ಮಟ್ಟಕ್ಕೆ ಶೇಕ್ ಆಗಿ ಸ್ವಲ್ಪ ನರ್ವಸ್ ಆಗೇ ಆಗ್ತಾರೆ. ಇದು ಸತ್ಯ, ಖಂಡಿತ. ಬಟ್ ಅವ್ರೆಲ್ಲದ್ರ ಮಧ್ಯೆ ನೀವು ಹೋಗಿ ಅಲ್ಲಿ ಹಾಡ್ಬೇಕು ಅಂತಂದ್ರೆ ಒಂದು ಡಿಫ್ರೆಂಟ್ ಮೈಂಡ್ ಸೆಟ್ ಬೇಕು ಸರ್. ಅಯ್ಯೋ, ಖಂಡಿತ. ಒಂದು ಸೆಕೆಂಡ್, ಅವರೆಲ್ಲರೂ ಕೂಡ ವಯಸ್ಸಲ್ಲಿ ನಿಮ್ಗಿಂತ ಸಣ್ಣವರು, ಪ್ಲಸ್ ಅನುಭವದಲ್ಲೂ ನಿಮ್ಗಿಂತ ಸಣ್ಣವರು. ಇದೆಲ್ಲವನ್ನ ನೀವು ಫೇಸ್ ಮಾಡ್ಬೇಕಾಗಿತ್ತು. 2, 3ನೇದು, ನೀವಿಲ್ಲಿ 100 ವೇದಿಕೆಗಳನ್ನ, 10 ಕಾರ್ಯಕ್ರಮಗಳನ್ನ ನೀಡಿದ್ದೀರಾ. ಬಟ್ ಅಂಥ ರಿಯಾಲಿಟಿ ಶೋ ನ ವೇದಿಕೆಗೆ ಹೋಗಿ ಹಂಸಲೇಖ, ವಿಜಯ್ ಪ್ರಕಾಶ್, ಅರ್ಜುನ್ ಜನ್ಯ ಇಂಥವರ ಎದುರೆಲ್ಲ ಹಾಡುವಾಗ ಯಾವ ತರದ ಕಾನ್ಫಿಡೆನ್ಸ್ ಬೇಕು ಸರ್? ಆಗ ತುಂಬಾ ಪ್ರಿಪೇರ್ ಆಗ್ಬೇಕಾಗ್ತದೆ. ಮೊದಲು ನಮ್ಮ ಮನಸ್ಥಿತಿಯನ್ನು ಗಟ್ಟಿ ಮಾಡ್ಕೊಳ್ಬೇಕು. ಯಾಕೆ ಮನಸ್ಥಿತಿಯನ್ನು ಗಟ್ಟಿ ಮಾಡ್ಕೊಳ್ಬೇಕಂದ್ರೆ, ನಾನು ಒಬ್ಬ ಜಡ್ಜ್ ಆಗಿ ಕೂತಾಗ ಆ ಗಾಯಕ ಅಥವಾ ಗಾಯಕಿಯ ಸಂಪೂರ್ಣ ವಿಚಾರಗಳನ್ನ ಒಮ್ಮೆ ಹೀಗೆ ಸ್ಕ್ಯಾನ್ ಮಾಡಿಬಿಡ್ತೇವೆ. ಅವನೊಂದ್ಸರಿ ಅಂದ್ರೆ ಸಾಕು, ಇವನ ಜ್ಞಾನದ ಮಟ್ಟ ಇಷ್ಟೇ ಇರೋ ತೂಕ ಹಾಕಿ ಆಯ್ತು, ಪಕ್ಕ ಗೊತ್ತಾಗ್ತದೆ ನನಗೆ. ಬಟ್ ಈಗ ನಾನೊಬ್ಬ ಸ್ಪರ್ಧಿಯಾಗಿ ಹೋಗಿ ಅಲ್ಲಿ ನಿಂತಾಗ ನನ್ನನ್ನು ಅವ್ರು ತೂಕ ಹಾಕ್ತಾ ಇರ್ತಾರೆ. ಈಗ ನಮಗೆ ಏನ್ ಅರ್ಥ ಆಗೋದು, ನಾನೊಂದು ಸ್ಪರ್ಧಿಯಾದಾಗ ನನ್ನಲ್ಲಿರೋ ನ್ಯೂನತೆಗಳೇನಿದೆ ಅದು ನನಗೆ ಇನ್ನೊಬ್ರು ಹೇಳಿದಾಗ ಮಾತ್ರ ಅರ್ಥ ಆಗೋದು.
ಬಟ್ ಏನೇ ಇರ್ಲಿ, ಬಟ್ ನನಗೆ ಆ ಮನಸ್ಸು ಯಾಕೆ ಬಂತು ಅಂದ್ರೆ ಆ ನನ್ನ ಸ್ಟೂಡೆಂಟ್ ನನ್ನ ಹತ್ರ ಕಲ್ತಂತ ವಿದ್ಯಾರ್ಥಿಗಳು ಈಗ ನಮ್ ದಕ್ಷಿಣ ಕನ್ನಡ ಅಂತ ಹುಡುಕಲು ಸಾಮಾನ್ಯವಾಗಿ ಒಬ್ಬ ಗಾಯಕನಿಗೆ, ಒಬ್ಬ ಒಳ್ಳೆ ಗಾಯಕನಿಗೆ ಒಂದು 4,000 to 5,000 ರೂಪಾಯಿ ಸಂಭಾವನೆ. ಓಕೆ, ಸಾಮಾನ್ಯವಾಗಿ. ಓಕೆ, ನನ್ನಂತ ಕಲ್ತಂತ ವಿದ್ಯಾರ್ಥಿ ಜಸ್ಟ್ ಆಡಿಷನ್ ಹೋಗಿ ಬಂದಿದ್ದಾರೆ. ಓಕೆ, ಅವರ ಪೇಮೆಂಟ್ ಎಷ್ಟಿರ್ಬೋದು ಹೇಳಿ ನೋಡೋಣ? 15,000, 40,000 ಓನ್ಲಿ ಒಂದು 4 ಸಾಂಗ್. ಆಗ ನಂಗೆ ಅನಿಸಿತು, ಹಾಗಾದ್ರೆ ನಾವ್ ಎಂತವಾರ ಆಯ್ತಾ. ಇದನ್ನೆಲ್ಲ ಯೋಚನೆ ಮಾಡಿ, ಇಲ್ಲ ನಾನೊಂದಿನ ಹೋಗ್ಲೇಬೇಕು ನನ್ನ ಮಾರ್ಕೆಟ್. ಯಾಕೆಂದ್ರೆ ಅವಕಾಶವನ್ನು ಯಾರು ಕೊಡೋದಿಲ್ಲ ಸರ್, ಅವಕಾಶ ನಾವೇ ಮಾಡಿಕೊಳ್ಳೇಬೇಕು ಖಂಡಿತವಾಗಿ. ಆಗ ನಾನೇನ್ ಮಾಡಿದೆ, ಯೋಚನೆ ಮಾಡುವಾಗ ಜಿ ಕನ್ನಡ ಸರಿಗಮಪದಲ್ಲಿ ಏನ್ ಬಂತು, ವಿಶ್ವ ಕನ್ನಡಿಗರಿಗೋಸ್ಕರ ಅಂತ ಬಂತು. ಓಕೆ, ಇಲ್ಲಿವರೆಗೆ ಏನ್ ನಡೀತಾ ಇತ್ತು, ಬರೀ ಕರ್ನಾಟಕದ ಒಳಗಿನವರಿಗೆ ಮಾತು ನಡೀತಾ ಇತ್ತು. ಓಕೆ, ಈ ಬಾರಿ ಸ್ಪೆಷಲ್ ಅಂದ್ರೆ ಸರಿಗಮಪ ಸೀಸನ್ 20 ಆಲ್ ಓವರ್ ವರ್ಲ್ಡ್. ಓಕೆ, ಅದರಲ್ಲಿ ಹೊರಗಿನವರಿಗೆ ಇಲ್ಲಿ ಬಂದು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಆನ್ಲೈನ್ ಅಲ್ಲಿ ಆಡಿಷನ್ ಮಾಡಿಕೊಂಡು ಒಂದಷ್ಟು ಜನರನ್ನ ಒಟ್ಟುಗೂಡಿಸಿದ್ರು. ಓಕೆ ಓಕೆ, ಹಾಗೆ ನಾನೇನು ಮಾಡಿದೆ, ನನಗೂ ಜಿ ಕನ್ನಡ ತುಂಬಾ ಜನ ಸೀನಿಯರ್ಸ್ ಒಳ್ಳೊಳ್ಳೆ ಫ್ರೆಂಡ್ಸ್ ಇದಾರೆ, ಎಲ್ಲರೂ. ಯಾರಿಗೂ ಗೊತ್ತಿಲ್ಲ ನಾನು ಹೋಗ್ತೇನೆ, ಯಾರಿಗೂ ಏನು ಫೋನ್ ಮಾಡ್ಲಿಲ್ಲ. ನಾನು ಇದೇ ನಮ್ಮ ಮಂಗಳೂರು ಬಂದು ಆಡಿಷನ್ ಕೊಟ್ಟೆ. ನೆಕ್ಸ್ಟ್ ರೌಂಡಿಗೆ ಹೋದೆ. ಮತ್ತೆ ನನ್ನ ಹಿಸ್ಟ್ರಿನೆಲ್ಲ ಬರೀಲಿಕ್ಕಿತ್ತು, ಎಲ್ಲಾನು ಬರೆದು ಕೊಟ್ಟು ಎಲ್ಲ ಆಯ್ತು. ಅಲ್ಲಿಂದ ಕರೆ ಬಂತು, ನೇರವಾಗಿ ನಾನು 40 ಜನ ಅಂದ್ರೆ ಫಸ್ಟ್ ಇದ್ದ ಸರಿ ಸುಮಾರು 11 ಲಕ್ಷ, ಅದಕ್ಕೇನು ಜಾಸ್ತಿ ಇದ್ರು. ಆಮೇಲೆ ಅದು 3,000ಕ್ಕೆ ಬಂತು. 3,000ದಿಂದ 100 ಜನಕ್ಕೆ ಬಂತು, 100ರಿಂದ 40ಕ್ಕೆ ಬಂತು, 40ರವರೆಗೆ. ಆಮೇಲೆ 20 ಜನ, ಆ 40 ಜನ ಸೆಲೆಕ್ಷನ್ ಮೆಗಾ ಆಡಿಷನ್ ಅಲ್ಲಿ ಆಯ್ತು. ನಾನು ನನ್ನ ಡ್ರೆಸ್ ಅಲ್ಲಿ ನಾನು ತೆಗೆದುಕೊಂಡು ಹೋಗಿ ಹಾಡಿದೆ. ಬಹಳ ಖುಷಿ ಆಯ್ತು, ಅವರಿಗೆ ತುಂಬಾ ರೆಸ್ಪೆಕ್ಟ್ ಕೊಟ್ರು. ವಿಜಯ್ ಪ್ರಕಾಶ್ ಸರ್ ಕೂಡ NCC ಕ್ಯಾಡೆಟ್ಸ್ ಅವರು ಡೆಲ್ಲಿ ಕೂಡ ಹೋಗಿ ಬಂದಿದ್ದಾರೆ. ಆಗ ನಂಗೆ ಗೊತ್ತಾಯ್ತು, ಅವ್ರು ಬಂದು ನನ್ಗೆ ಒಳ್ಳೆ ಗೌರವ ಕೊಟ್ಟರು. ನಾನು ಕೂಡ ಹಂಸಲೇಖ ಸರ್ ಅವರಿಗೆ ನನ್ನ ಏನು ಸೈನಿಕ ವೃತ್ತಿಯ ಒಂದು ಸೆಲ್ಯೂಟ್ ಅನ್ನು ಕೂಡ ಕೊಟ್ಟೆ. ಟೋಟಲಿ ಖುಷಿ ಆಯ್ತು ಸರ್. ಫಸ್ಟ್ ಸೂಪರ್ ಸರ್, ವಂದನೆ ಅದ್ಭುತ ಸಾಂಗ್ ಅದು. ಎಲ್ಲರೂ ತುಂಬಾ ವೈರಲ್ ಆಯ್ತು ಸರ್ ಅದು ಸಾಂಗ್. ಅದು ಆ ಸಾಂಗ್ ಹಾಡದೆ ಆಯ್ತು. ನೆಕ್ಸ್ಟ್ 2ನೇ ರೌಂಡಿಗೆ ಬರುವಾಗ ಯಾಕೋ ಮನಸ್ಥಿತಿ ಸ್ವಲ್ಪ ಕುಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾಕೆಂದ್ರೆ ಡ್ಯಾನ್ಸ್ ಮಾಡ್ಬೇಕು, ನಂಗೆ ಡ್ಯಾನ್ಸ್ ಬರೋದಿಲ್ಲ, ಒಂದು ಡ್ಯಾನ್ಸ್ ಬರೋದಿಲ್ಲ, ಲೈಫಲ್ಲಿ ಮಾಡಿ ಗೊತ್ತಿಲ್ಲ. ಖಂಡಿತ ಸರ್, ಖಂಡಿತ. ಮತ್ತೆ ನನಗೆ ಅದ್ರ ಮೇಲೆ ಪ್ರೀತಿ ಇದೆ, ಹಾಗಂತ ನಂಗೆ ಗೊತ್ತಿಲ್ಲ ಅಷ್ಟೇ. ನನ್ಗೆ ಗೊತ್ತಿಲ್ಲ, ಗೊತ್ತು ಅಂತ ಯಾಕೆ ಹೇಳ್ಕೊಳ್ಬೇಕು, ನಂಗೆ ಗೊತ್ತಿಲ್ಲ. ಅದೊಂದು ದೊಡ್ಡ ಮುಜುಗರ. ಆಮೇಲೆ 3ನೇ ರೌಂಡಿಗೆ ಹೋಗೋ ಫುಲ್ ಅಪ್ಸೆಟ್ ಆಗ್ಬಿಟ್ಟೆ. ಯಾಕೆಂದ್ರೆ ನಾನು ಹೀಗೆ ಎಲ್ಲರ ವಯಸ್ಸು ನೋಡ್ತಾ ಇದ್ದೀನಿ, ಎಲ್ಲ 18, 19, ಅವ್ರದ್ದು ಡಬಲ್ ವಯಸ್ಸು ನನಗಾಗಿದೆ. ಹೌದು, ಅಲ್ಲಿ ಸೀನಿಯರ್ ಇದ್ದಿದ್ದ 2ನೇ ಸೀನಿಯರ್ ನಾನೇ ಆಗ್ಬಿಟ್ಟಿದೆ. ಅದ್ರಲ್ಲೂ ಪುಣ್ಯಾತ್ಮ ಇನ್ನೊಬ್ರು ಔಟ್ ಆಗಿ ಹೋಗ್ಬಿಟ್ರೆ ಮತ್ತೆ ಕೊನೆ ಸೀನಿಯರ್ ನಾನು ಒಬ್ಬನೇ ಬಾಕಿ ಅದ. ಇಂಥದ್ದೆಲ್ಲ ಒಂದಷ್ಟು ಆಯ್ತು. ಯೋಚನೆ ಮಾಡಿದೆ, ಇದು ನಂಗೆ ಸರಿ ಆಗೋದಿಲ್ಲ. ಹೆಂಗೂ ಒಂದ್ಸರಿ ಟಿವಿಲಿ ಬಂತಲ್ಲ, ಸೀದಾ ಹೊರಟು ಬಿಡೋ ಅಂದ್ರೆ ಇವ್ರಿಗೆ ಹೇಳಿಬಿಟ್ಟು ಹೋಗ್ಬಿಡುವ ಅಂತ ಯೋಚನೆ ಮಾಡಿದೆ. ಮತ್ತೆ ಅಲ್ಲಿ ನಮ್ದು ವಿಘ್ನೇಶ್ ಸರ್ ಡೈರೆಕ್ಟರ್ ಮತ್ತೆ ಅಭಿ ಸರ್ ನೀವು ಯಾಕೆ ಸರ್ ಹಿಂಗಂತೀರಿ, 60 ವರ್ಷದವರೆಲ್ಲ ಬಂದಿಲ್ಲ ಹಾಡಿದ್ದಾರೆ ಹಾಗೆ ಅಂತ ಹೇಳಿದ್ರು. ಮತ್ತೆ ಆತ್ಮವಿಶ್ವಾಸ ಬಂತು. ಆಮೇಲೆ ಒಂದಿನ ಹಂಸಲೇಖ ಸರ್ ಕರೆದು ಹೇಳಿದ್ರು, ಏನು ಬರೀ ಸಂಗೀತ ಇದ್ರೆ ಸಾಕಾಗೋದಿಲ್ಲ, ಇಲ್ಲಿ ಸ್ವಲ್ಪ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡಿ, ಇಲ್ಲ ನಿಮ್ಮನ್ನ ಯಾಕೆ ನಾವ್ ಇಟ್ಕೊಳ್ಬೇಕು ಅಂತ ಅಂದ್ರು. ಆಯ್ತು ಮಹಾಗುರುಗಳು, ಚೆನ್ನಾಗಿ ಮಾಡ್ತೀರಾ ಎಲ್ಲ. ಆಮೇಲೆ ಗುರುಗಳ ಆಯ್ತು ಗುರುಗಳ ಮಾಡ್ತಾನೆ ಅಂದೆ. ಆಮೇಲೆ 1-2 ಸ್ಟೆಪ್ ಎಲ್ಲ ಹಾಕ್ಲಿಕ್ಕೆ ಸ್ವಲ್ಪ ಇದು ಮಾಡಿದೆ. ಬಟ್ ಯಾರೇ ಕೊರಿಯೋಗ್ರಾಫರ್ ಏನೇ ಮಾಡಿದ್ರು ನನ್ನ ಕೊರಿಯೋಗ್ರಫೇ ನನಗೆ ಆಗ್ತಿತ್ತು ಕೊನೆಗೆ. ಟೋಟಲ್ ಏನಾರು ಮಾಡ್ಬೇಕಲ್ಲ, ಇಲ್ಲ ಸುಮ್ನೆ ನಿಲ್ಲೋದ್ ಬೇಡ ಅಂತ ಹೇಳಿ ನಾನು ಅದಕ್ಕೆ ಒಟ್ಟುಗೂಡಿಸ್ಕೊಂಡೆ. ಅಂದ್ರೆ ಆಗದಿದ್ದರೂ ಆಗೋ ಪ್ರಯತ್ನ ಮಾಡಿ. ಕೆಲವೊಮ್ಮೆ ಆ ವಿಗ್ಗೆಲ್ಲ ಹಾಕಿ ನೋಡೋ ನಮಗೆ ನಗು ಬರ್ತಾ ಇತ್ತು ನನಗೆ, ಇದ್ಯಾರಪ್ಪ ಈ ನಮ್ಮನ್ನ. ಈಗ ಸ್ಟೇಜ್ ಹತ್ತಿದ್ರೆ, ಈಗ ಇಲ್ಲಿ ಮಂಗಳೂರಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂತ ನಿಂತು ಹಾಡ್ತಿರೋ ಇಲ್ಲ ಡ್ಯಾನ್ಸ್ ಮಾಡ್ತಾ ಹಾಡ್ತೀರೋ? ಇಲ್ಲ ಸರ್, ಡ್ಯಾನ್ಸ್ ಮಾಡಿ ಹಾಡ್ತಾನೆ, ಗ್ಯಾರಂಟಿ. ಆ ಲೆವೆಲ್ ಕಾನ್ಫಿಡೆನ್ಸ್ ಖಂಡಿತ. ನೋಡಿ, ಆ ಜಿ ಕನ್ನಡ ಆತ್ಮವಿಶ್ವಾಸನ ಹೆಚ್ಚಿಸಿತು. ಈಗ ನಾವು ಒಬ್ಬ ಗಾಯಕ ಅಂದ್ರೆ ನಾವು ಸ್ಟುಡಿಯೋದೊಳಗೆ ಹಾಡೋದು ಬೇರೆ, ಬಟ್ ನೀವು ಔಟ್ಡೋರ್ ಹಾಡುವಂಥದ್ದು ಬೇರೆ. ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗ ನಾವು ಔಟ್ಡೋರ್ ಅಲ್ಲಿ ಲಕ್ಷಾಂತರ ಜನ ಸೇರ್ತಾರೆ, ಅಲ್ಲಿ ನಾನು ಮಧ್ಯಕ್ಕೆ ಹೋಗಿ ನಿಂತ್ಕೊಂಡು ಸ್ಟ್ರೈಟ್ ನಿಂತು ಹಾಡ್ಬಿಟ್ರೆ ರುಚಿಸೋದಿಲ್ಲ. ಏನಾರು ಒಂದು ಗಿಮಿಕ್ ಮಾಡ್ಲೇಬೇಕಾಗ್ತದೆ. ಆಗ ನಾವು ಡ್ಯಾನ್ಸ್ ಅಂದ್ರೆ ಹೋಗಿ ಪಲ್ಟಿ ಹೊಡಿಬೇಕು ಅಂತಲ್ಲ, ಒಂದಷ್ಟು ಹಾವಭಾವಗಳು ಆ ಸಾಹಿತ್ಯಕ್ಕೆ ತಕ್ಕಂತೆ ಹಾವಭಾವಗಳನ್ನು ಮಾಡ್ಲೇಬೇಕಾಗ್ತದೆ. ಹಾಗ ಅದನ್ನೆಲ್ಲ ಇನ್ಕ್ಲೂಡ್ ಎಲ್ಲ ಕೊಟ್ಟಿದ್ದು ನಂಗೆ ಜಿ ಕನ್ನಡ. ಖಂಡಿತವಾಗಿ
ಈಗ ಇಷ್ಟೆಲ್ಲ ಖುಷಿ ವಿಷಯವನ್ನ ನಾವು ಮಾತಾಡಿದ್ವಿ. ಜಿ ಕನ್ನಡ ಅಲ್ಲಿಗೆ ಹೋಗಿದ್ದು 11,40,000 ಜನ ಇತ್ಯಾದಿ ಇತ್ಯಾದಿ ಎಲ್ಲ ಮಾತಾಡಿದ್ವಿ. ನನಗಿನ್ನೂ ನೆನಪಿದೆ, ಒಂದು ಕಾಲ ಇತ್ತು ನಿಮಗಾಗ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇತ್ತು. ಖಂಡಿತ. ಆ ಸ್ಟೋರಿನ ಒಂದು ಹೇಳಿ ನೋಡೋಣ. ಈಗ ನಮ್ದು ಯೌವನಾವಸ್ಥೆ, ಆಗ ಕಲಿಬೇಕು ಅಂತ ಹಂಬಲ. ನಾನು ತುಂಬಾ ಸ್ವಾಭಿಮಾನಿ, ಸಣ್ಣದ್ರಿಂದಲೂ ಕೂಡ ಸ್ವಾಭಿಮಾನಿ. ನಾನು ಅಪ್ಪ ಅಮ್ಮನ ಹತ್ರ ಇಬ್ಬರ ಹತ್ರ ಹಣ ತಗೊಳ್ಬಾರ್ದು ನನ್ನ ಎಜುಕೇಶನ್ಗೆ. ನಾನು ಇಷ್ಟು ಎಜುಕೇಶನ್ ಮಾಡಿದ್ರು ಎಲ್ಲರೂ ಕೂಡ ನಾನೇ ಸ್ವತಃ ದುಡಿದು ನಾನೇ ಫೀಸ್ ಕಟ್ಟಿ ಅದರಲ್ಲೂ ಕೂಡ ಜೀವನ ನಡೆಸಬೇಕಾಗಿತ್ತು. ನಾನು ಗುರುಕುಲದಲ್ಲಿ ಓದಿದೆ 5 ವರ್ಷ. ಎಲ್ಲರ ಹಾಗೆ ನಾನು ಕೂಡ ಕನಸು ಕಟ್ಟವ, ಹೊರಗೆ ಹೋದಾಗ ನಮಗೆ ಅಷ್ಟು ಕಾರ್ಯಕ್ರಮ ಕೊಡ್ತಾರೆ, ಇಷ್ಟು ಕಾರ್ಯಕ್ರಮ ಕೊಡ್ತಾರೆ ಅಂತ ನನ್ನ ಕಲ್ಪನೆ. 1 ವಾರ ಆಯ್ತು ಯಾರು ಕಾರ್ಯಕ್ರಮ ಕೊಡ್ಲಿಲ್ಲ, 15 ದಿನ ಆಯ್ತು ಯಾರು ಕೊಡ್ಲಿಲ್ಲ. ಕೇಳಲಿಕ್ಕೆ ಮುಜುಗರ, ಮರ್ಯಾದೆ ಪ್ರಶ್ನೆ ಆಗ್ಬಿಡು. ಆಗ ಏನು ಮಾಡುದು, ತರ್ಲಿಕ್ಕೆ ಹಣ ಇಲ್ಲ. ಆಗ ನನ್ನ ಸ್ನೇಹಿತ ಚಂದ್ರಕಾಂತ್ ಶರ್ಮಾ ಅಂತ, ನಾವಿಬ್ರು ಕೂಡ ಒಟ್ಟಿಗೆ ಇದ್ದದ್ದು. ಇಬ್ರು ಕುತ್ಕೊಂಡು ಯೋಚನೆ ಮಾಡುದು, ಎಂತ ಮಾಡುದು ಮಾರ, ದೇವಸ್ಥಾನಕ್ಕೆ ಹೋಗೋದಾ? ಬೇಡ ಮಾರ, ಮತ್ತೆ ಏನಾರ ಆದಿತ್ತು. ಹಾಗಾದ್ರೆ ಅವನು ಹೇಳುದು, ನೋಡು ಮಾರ, ಒಂದು ಗಣಮ ಸಿಗ್ತದೆ, ಒಂದು 200 ರೂಪಾಯಿ ಕೊಟ್ಟಾರು. ಆಗ ನಮ್ಮ ಲೆಕ್ಕಾಚಾರ 1 ತಿಂಗಳಿಗೆ ಸಾಕು ಅಂತ ಇತ್ತು. ಯಾರು ಕೊಡ್ಲಿಲ್ಲ ಸ್ವಾಮಿ, ಸುಮ್ಮನೆ ಕೂತ. ಕೊನೆಗೆ ಏನ್ ಮಾಡುದು, ಆಗ ಪರಿಪೂರ್ಣ ಅಕ್ಕಿಗೆ ಒಂದು 16 ರೂಪಾಯಿ ಏನೋ ಸಮಥಿಂಗ್ ಇತ್ತು. ಅದರಲ್ಲಿ ಹಣ ಇಲ್ಲ. ಆಗ ಚಿಲ್ಲರೆಲ್ಲ ಎಲ್ಲೆಲ್ಲ ಹುಡುಕಿ ಆಯ್ತು. ಕೊನೆ ಏನ್ ಮಾಡಿ, ಕಡಿಯಕ್ಕೆ ಇರ್ತದೆ. ಅದಾಗ 4 ರೂಪಾಯಿಗೇನೋ ಸಮಥಿಂಗ್, 4-6 ರೂಪಾಯಿನೋ ಸಿಗ್ತೀವಿ, ಸರಿ ನೆನಪಿಲ್ಲ ಅದು. ಅದನ್ನ ಒಟ್ಟು ಮಾಡಿ, ಅದರಲ್ಲೂ ಕೂಡ ಇನ್ನೂ ಇತ್ತು, ಇನ್ನು ಕಡಿಮೆ ರೇಟಿಗೆ ಕೊಡ್ತಾ ಇದ್ರು. ಹೇಗಪ್ಪ ಅಂದ್ರೆ, ಈ ಮಣ್ಣೆಲ್ಲ ಇದ್ದದ್ದು ಇದನ್ನೆಲ್ಲ ಅದು ಯಾವ್ದಕ್ಕೂ ಹೊರಗೆ ಬಿಸಾಕೋದು, ಕಡಿಮೆ ಜಾಸ್ತಿ ಸಿಗ್ತದೆ ಅಂತ ಹೇಳಿ ಅದನ್ನ ತಂದು, ಅದನ್ನ ತಂದು ಅದನ್ನ ಸರಿ ಗಾಳಿಸಿ ನೀರ್ ದೋಸೆ ಮಾಡಿ ತಿಂತಾ ಇತ್ತು, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಬಟ್ ಆ ಪರಿಸ್ಥಿತಿ ಹಾಗಿತ್ತು. ನನಗಂದ್ರೆ ಅಧ್ಯಯನ ಮಾಡ್ಬೇಕು ಅಂತ ಇದ್ದದ್ರಿಂದ ಆ ಬಡತನ ಅಲ್ಲ ಅದು, ಬಟ್ ಎಂತ ಹೇಳುದು, ಅದೇ ನನಗೊಂದು ಪಾಸಿಟಿವ್ ಆಗ್ತಾ ಹೋಯ್ತು ಅಂತ ಎಣಿಸ್ಕೊಳ್ತೇನೆ. ಈಗ ನೀವು ಎಷ್ಟು ವಿದ್ಯಾರ್ಥಿಗಳನ್ನ ತಯಾರು ಮಾಡಿದೀರಾ ಯಶವಂತ್ ಅವರೇ? ನನಗೆ 3 ವಿಭಾಗದಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಒಂದು ಸಂಗೀತದ ವಿದ್ಯಾರ್ಥಿಗಳು. ನನ್ನ ಜೀವನದಲ್ಲಿ ನಾನು ಫಸ್ಟ್ ಕ್ಲಾಸ್ ಮಾಡಿದ್ದು ನಮ್ಮ ಈಶ್ವರ ನಗರದಲ್ಲಿ. ಆ ಮಗು ಬಿಂದು ಅಂತ, ಆ ಮಗುನ ಹೆಸರು, ಫಸ್ಟ್ ಸ್ಟೂಡೆಂಟ್ ಬಿಂದು. ಸೇಮ್ ಸಮಯದಲ್ಲಿ ನಿಮಗೆ ಗೊತ್ತಿರಬಹುದು ನಮ್ಮ ಮಣಿಪಾಲದ ಸಂಧ್ಯಾ. ಎಸ್, ಅವಳಾಗ ಕೂಡ ರಿಯಾಲಿಟಿ ಶೋ. ಹೌದು ಸರ್, ನನ್ನ ಫಸ್ಟ್ ಸ್ಟೂಡೆಂಟ್ಸ್ ಅವರಿಬ್ರು. ಆಗ ನಾನೇನ್ ಮಾಡ್ತಿದ್ದೆ ಅಂದ್ರೆ, ಈ ಹಾರ್ಮೋನಿಯಂ ಅನ್ನ ತಲೆ ಮೇಲೆ ಹೊತ್ಕೊಂಡು ಅವ್ರ ಮನೆಗೆ ಹೋಗುದು. ಆಕ್ಚುಲಿ ನನಗೆ ಅಷ್ಟು ಗೊತ್ತಿರ್ಲಿಲ್ಲ ಹಾರ್ಮೋನಿಯಂ ಪ್ಲೇಯಿಂಗ್. ಬಟ್ ಏನಪ್ಪಾ ಅಂದ್ರೆ ತುಂಬಾ ಇಂಟ್ರೆಸ್ಟ್. ನನ್ನ ಗುರುಗಳು ಮಹಾಬಲೇಶ್ವರ ಭಾಗವತರ ಆಗ್ಲಿ, ಮಾಧವಾಚಾರ್ಯರು, ಅವ್ರು ನುಡ್ಸ್ಕೊಂಡ್ ಹಾಡುವಾಗ ನಾನು ಅವ್ರ ಬೆರಳು ನೋಡೋದು, ಅದು ಹೇಗೆ ಹೋಗ್ತಾ ಗೊತ್ತಿಲ್ಲ, ಆದ್ರೂ ಒಂದು ಬೇಕಲ್ಲ, ಆ ಹಾರ್ಮೋನಿಯಂ ಹೀಗೆ ಬಿಡ್ರೆ ಬಿದ್ದು ಹೋಗ್ತಾ ಇತ್ತು. ಅದನ್ನು ಈ ಪಂಚೆಲೆ ಕಟ್ಕೊಂಡು ತಲೆ ಮೇಲೆ ಹಿಡ್ಕೊಂಡು ಹೋಗ್ತಾ ಇದೆ. ಎಲ್ಲಿಂದ ಮಣಿಪಾಲ್ ಹೋಗ್ಲಿಕ್ಕೆ ಈಶ್ವರನಗರ ದುಡ್ಡಿಲ್ಲ. ಮಣಿಪಾಲದಲ್ಲಿ ಮಾಧವ ಕೃಪಾ ಶಾಲೆ ಉಂಟಲ್ಲ, ಆ ಸ್ಟಾಪ್ ಅಲ್ಲಿ ಇಳಿದು ಅಲ್ಲಿಂದ ಅಲ್ಲಿ ಒಳಗೆ ಹೋಗಿ ಕೆಲ ಡೌನಿಗೆ ಹೋಗಿ ಈಶ್ವರನಗರ ಹೋಗ್ತಾ ಇದೆ. ಆಗ ನಾನು ಫೀಸ್ ಅಂತ ತಗೊಳ್ತಾ ಇದ್ದದ್ದು ತಿಂಗಳಿಗೆ 100 ರೂಪಾಯಿ. ಆ 100 ರೂಪಾಯಿಗೆ ತುಂಬಾ ಕಷ್ಟ ಪಡ್ತಾ ಇದೆ. ಬಟ್ ಆಗ ನಂಗೆ ಕಷ್ಟ ಅನ್ಸ್ತಾ ಇರಲಿಲ್ಲ. ಮಳೆ ಬರ್ತಾ ಇತ್ತು, ಅದ್ರಲ್ಲಿ ಮರದ ಕೆಳಗೆ ನಿಂತ್ಕೊಳ್ಳೋದು, ಈ ರೀತಿಯ ಮಾಡ್ತಾ ಇದೆ. ಅದು ನನಗೆ ಅಲ್ಲಿಂದ ಏನ್ ಹೇಳೋದು, ಒಂದು ಸ್ಫೂರ್ತಿನ ಕೊಡ್ತು. ಸ್ವಾವಲಂಬಿ ಜೀವನ ಅಂತ ಅನ್ಸಿತ್ತು. ಆಮೇಲೆ ಏನ್ ಮಾಡಿದೆ, ಮತ್ತೆ ಹಣ ಬೇಕಲ್ಲ, ಇಲ್ಲ ನಮ್ ಗುರುಗಳಿಗೆ ಹಣ ಕೊಡ್ಬೇಕಲ್ಲ ಫೀಸ್, ಏನ್ ಮಾಡುದು. ಆಗ ಎಲ್ಲೇ ಸ್ಪರ್ಧಿಗಳರು ಫಸ್ಟ್ ಹೆಸರು ನಂದೆ. ನನ್ನ ಟಾರ್ಗೆಟ್ ಅಲ್ಲಿ ಎಷ್ಟು ಸಂಭಾವನೆ ಇಟ್ಟಿದ್ದಾರೆ, ಆಗ 500 ರೂಪಾಯಿ ಫಸ್ಟ್ ಪ್ರೈಸ್, 500 ರೂಪಾಯಿ. ಶತಾಯಗತ ಏನಾರು ಮಾಡಿ ಹಾಡಿ ಜಡ್ಜಸ್ ಅನ್ನು ಎಂತರ ಮಂಗಾರು ಮಾಡಿ ಅದನ್ನ ವಿನ್ ಆಗ 500 ರೂಪಾಯಿ ತಗೊಳ್ತಾ ಇದೆ. ಆಗೇನಾಗ್ತಾ ಇತ್ತು, ನನಗೆ ಮ್ಯೂಸಿಕ್ ಕಲೀಲಿಕ್ಕೆ ನಂಗೆ ಅದು ಫೀಸಿಗೆ ಆಗ್ತಾ ಇತ್ತು. ಹೀಗೆ ಆಗಿ ಆಮೇಲೆ ದಾಮೋದರ್ ಅಂತ ನಿಮಗೆ ಗೊತ್ತಿರ್ಬೋದು, ನಮ್ಮ ಉಡುಪಿಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು. ಫಸ್ಟ್ ಒಂದು ದಿನ, ಬಹುಶಃ ನನ್ನ ಪರಿಸ್ಥಿತಿ ಗೊತ್ತೋ ಏನೋ ಗೊತ್ತಿಲ್ಲ, ನಿಮಗೊಂದು ಕಾರ್ಯಕ್ರಮ ಇದೆ ಅಂದ್ರು. ಆಯ್ತು ಸರ್ ಅಂದ. ಆಗ 3000 ರೂಪಾಯಿ ಒಂದು ಪ್ರೋಗ್ರಾಮಿಗೆ. ನಾನು ಕೇಳಿದೆ, ಏನ್ ಸರ್ 3000 ಕೊಡ್ತೀರಾ ಪ್ರೋಗ್ರಾಮಿಗೆ? ಹೌದು ಅಂತ ಆಯ್ತು. ಆಗ ಬ್ಯಾಕ್ ಗ್ರೌಂಡ್ ಎಲ್ಲ ಬೇಕಲ್ಲ. ವಿಘ್ನೇಶ್ ನಾಯಕ್ ಅಂತ ಗೊತ್ತಾ ನಿಮಗೆ? ನನ್ನ ಬಹಳ ಆತ್ಮೀಯರು. ಅವರು ಯಶು ನಾನ್ ಬರ್ಸ್ತೇನೆ ಹೋಗೋ ಆಯ್ತು. ಶ್ರುತಿ ಬಗ್ಸಿಲಿಲ್ಲ, ಅವ್ರು ತಬ್ಲಾ ಹಾಡ್ಲಿಕ್ಕೆ 3000 ರೂಪಾಯಿ ಸಂಭಾವನೆ ಕೊಟ್ಟು ಸರ್.
ಆ 3,000 ರೂಪಾಯಿ ಸಂಭಾವನೆ ನನ್ನ ಸಂಗೀತದ ಪಯಣಕ್ಕೆ ಮೂಲ ನಾಂದಿ ಅಂತ ಹೇಳ್ಬೋದು. ಮತ್ತೆ ನಾನು ಹಿಂತಿರುಗಿ ನೋಡ್ಲಿಲ್ಲ. ಆಮೇಲೆ ಏನ್ ಮಾಡಿದೆ, ಕೊನೆಗೆ ಸರ್ ನಂಗೆ ಇಷ್ಟು 3,000 ಯಾಕೆ ಕೊಡ್ತಾ ಇದ್ದೀರಿ, ನಂಗೆ ಸಾಕು 2,000 ನೀವು ತಗೊಳ್ಳಿ ಅಂತ ಕೊಟ್ಟಾಗ ಅವ್ರು ಹೇಳಿದ್ರು, ನೀನು ಮುಂದೆ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ತೀಯ, ಓಕೆ, ನಿನ್ನಲ್ಲಿ ಲಕ್ಷಣ ಇದೆ, ನೀನ್ ತುಂಬಾ ಹಣ ಮಾಡ್ತೀಯಲ್ಲ, ಆಗ ನಂಗೆ ತಂದು ಕೊಡು ಅಂತ ಹೇಳ್ಬಿಟ್ಟು ಪುಣ್ಯಾತ್ಮ ಒಂದು ಆಶೀರ್ವಾದ ಮಾಡಿದ್ರು. ಆಮೇಲೆ ಅವ್ರು ಟ್ರಾನ್ಸ್ಫರ್ ಆಯ್ತು, ಕೊಡಗು ಜಿಲ್ಲೆಗೆ ಹೋದ್ರು, ಅಲ್ಲೇ ಟ್ರಾನ್ಸ್ಫರ್ ಆಯ್ತು. ಸಮಥಿಂಗ್ ಈಗ ಒಂದು ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ. ಈಗ ನೀವು ಅವ್ರನ್ನ ಮೀಟ್ ಮಾಡಿ ಅದೇ ಒಂದು 500 ರೂಪಾಯಿ ಕೊಟ್ರೆ ಅವ್ರಿಗೆ ಎಷ್ಟು ಖುಷಿ ಆಗ್ಬೋದು? ಅಯ್ಯೋ ಖಂಡಿತ ಸರ್, ಖಂಡಿತವಾಗಿ ಅಲ್ಲ, ನನಗೀಗ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ, ಖಂಡಿತ ಒಂದಿನ ಮಾಡೇ ಮಾಡ್ತಾನೆ ಅಲ್ವಾ. ಇನ್ನೊಂದೇನಂದ್ರೆ ನಮ್ಮ ಉಡುಪಿ ಜಿಲ್ಲೆ ಕನ್ನಡ ಸಂಸ್ಕೃತಿ ಇಲಾಖೆ ನನ್ನ ಜೀವನದ ಒಂದು ಅವಿಭಾಜ್ಯ ಅಂಗ ಇರ್ಬೋದು, ಅಂಗ. ಯಾಕೆ ತುಂಬಾ ಬೆಳೆಸಿದೆ, ನಮ್ಮನ್ನು ತುಂಬಾ ಬೆಳೆಸಿದೆ. ಆ ಕಷ್ಟದ ಪರಿಸ್ಥಿತಿಯಲ್ಲಿ ಒಂದು ಬೆನ್ನೆಲು ನಿಂತದ್ದೇ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಇವತ್ತಿನವರೆಗೂ. ಈಗ ನಮ್ಮ ಪೂರ್ಣಿಮಾ ಮ್ಯಾಮ್ ಇದ್ದಾರೆ, ಒಳ್ಳೆಯ ಸಪೋರ್ಟ್ ಮಾಡ್ತಾರೆ. ಓಕೆ ಸೊ ವೀಕ್ಷಕರ, ಇವರು ಒಂಥರ ಸಗಲಗಲ ವಲ್ಲಭ ಇದ್ದಂಗೆ. ಯಾಕೆ ಅಂತಂದ್ರೆ ಇವರು ಸಂಗೀತ ಮೇಷ್ಟ್ರು ಹೌದು, ಆಚೆ NCC ಉನ್ನತ ಅಧಿಕಾರಿನೂ ಹೌದು, ಆಮೇಲೆ ಕ್ಲಾಸಲ್ಲಿ ಹೀಗೆ ಪಾಠ ಮಾಡೋದು ಅದು ಹೌದು, ಆಮೇಲೆ ಈಗಂತೂ ರಿಯಾಲಿಟಿ ಶೋಗೆ ಹೋಗಿ ಬಂದಿದ್ದಾರೆ. ಇದೆಲ್ಲದಕ್ಕಿಂತ ಮುಂಚೆ ಇವ್ರು ಏನ್ ಗೊತ್ತಾ ನಿಮ್ಗೆ, ಪೌರೋಹಿತ್ಯ. ಅಲ್ಲ, ನಿಮ್ಮನ್ನ ನೋಡಿದ್ರೆ ಯಾವ ಆಂಗಲ್ ಇಂದನೂ ನೀವು ಕಾಣಲ್ಲ. ನೋಡಿ, ಒಳ್ಳೆ ಪ್ರಶ್ನೆ ಇದು ಅಲ್ವಾ? ಖಂಡಿತ ಅದ್ರ ಬಗ್ಗೆ ಒಂದು ಮಾತು ಬರ್ಲಿ. ನಾವು ಸ್ಟಾರ್ ಸಿಂಗರಿಗೆ ಹೋದಾಗ ಜೀನ್ಸ್ ಪ್ಯಾಂಟ್ ಹಾಕ್ಸ್ಬಿಟ್ರಿ ನನಗೆ. ನನಗೆ ಜೀನ್ಸ್ ಪ್ಯಾಂಟ್ ಹಾಕಿ ಗೊತ್ತೇ ಇಲ್ಲ ಸ್ವಾಮಿ, ಫಸ್ಟ್ ಟೈಮ್ ಹಾಕೋದು. ಅವತ್ತು ಗೆಸ್ಟ್ ಯಶ್ ಅವರು, ಅವತ್ತು ನನ್ನ ಬಿಟ್ಟಾಕು ಗುರು ಸಾಂಗ್ ಉಂಟಲ್ಲ, ಗುರು ಸರ್ದು ಮ್ಯೂಸಿಕ್ ತದು, ಅದನ್ನ ಹಾಡಬೇಕು. ಜೀನ್ಸ್ ಪ್ಯಾಂಟ್ ಹಾಕ್ಬಿಟ್ಟಿದ್ರೆ ಫುಲ್ ಇರ್ತಿ, ಕೋಟ್ ಎಲ್ಲ ಹಾಕಿಸಿ ಜಿಗ್ ಜಿಗ್ ಆಗಿ ಆಯ್ತು, ನನ್ ಸ್ಟಾರ್ಟ್ ಆಗ್ಬೇಕು. ಯಶ್ ಅವ್ರು ಗೆಸ್ಟ್ ಆಗಿ ಬಂದ್ಬಿಟ್ಟಿದೆ. ಆಗ ಜಸ್ಟ್ ಅವ್ರು ಧಾರಾವಾಹಿ ಮಾಡ್ತಾ ಇದ್ರು. ಆಗ ಮೂವಿ ಅವ್ರದ್ದು ಫಸ್ಟ್ ಮೂವಿ ಜಸ್ಟ್ ಪಾಪ್ಯುಲರ್ ಆದಷ್ಟೇ, ಮೊಗ್ಗಿನ ಮನಸ್ಸು. ಎಸ್ ಸರ್, ಅಲ್ಲಿಂದ ಅವ್ರಿಗೆ ಒಳ್ಳೆ ನೇಮ್ ಬಂದಿತ್ತು. ಆಯ್ತು, ನಾನು ಹೀಗೆ ನಿಂತಿದ್ದೇನೆ, ಅವರು ಯಶ್, ನೀವು ಯಶ್. ಆಮೇಲೆ ಟೆಕ್ ಅಂತ ಆಯ್ತು. ಕೆಳಗೆ ನಾನು ಹಿಂಗೆ ನಿಂತಿರ್ತೇವಲ್ಲ, ಕೆಳಗಿಂದ ಲೈಟ್ ಒಮ್ಮೆ ಹೀಗೆ ಬಂತು, ಮ್ಯೂಸಿಕ್ ಹೋಗ್ತಾ ಉಂಟು, ನನಗೆ ಶಬ್ದಗಳೇ ಬರ್ತಾ ಇಲ್ಲ, ಹೆದರಿ ನಾನು ಹೇಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಹೋದ್ರೆ ಲಿರಿಕ್ಸ್ ಮರ್ತ ಹೋಗ್ತದೆ, ಲಿರಿಕ್ಸ್ ನೆನಪು ಡ್ಯಾನ್ಸ್ ಇಲ್ಲ. ಎಂತ ನಮ್ತೆಲ್ಲ ಗೊತ್ತಿಲ್ಲ ಸರ್, ಲಿರಿಕ್ಸ್ ನೆನಪೇ ಬರ್ಲಿಲ್ಲ, ಪಲ್ಲವಿ ಒಂದ್ 2 ಲೈನ್ ಹಾಡಿದೆ ನೆನಪೇ ಬರ್ಲಿಲ್ಲ. ಆಕ್ಚುಲಿ ನಾನು ಅವತ್ತು ಔಟ್ ಆಗ್ಬೇಕಾಗಿತ್ತು. ಆಗೇನ್ ಮಾಡಿದ್ರು, ಬರುವಂತ ಗೆಸ್ಟಿನವರು ನಮ್ಮನ್ನು ಉಳಿಸ್ಲಿಕ್ಕೆ ಅವ್ರಿಗೊಂದು ಆಪ್ಷನ್ ಇತ್ತು. ಆಗ ಯಶ್ ಅವ್ರು ನನಗೆ ಔಟ್ ಆಫ್ ಮಾರ್ಕ್ಸ್ ಕೊಟ್ಟು ನನ್ನ ಫೋನ್ ನಂಬರ್ ತಗೊಂಡು ಆಮೇಲೆ ನಂಗೆ ಫೋನ್ ಮಾಡಿದ್ರು, ಯಶ್ವಂತ್ ನಿಮ್ಗೆ ಡ್ಯಾನ್ಸ್ ಮನೆಗ್ ಬನ್ನಿ, ನಿಮ್ಮನ್ನ ಕರ್ಕೊಂಡು ಹೋಗ್ಲಿ ಬರಲ್ಲ ನಾನೀಗ. ಇದೇ ಯಶ್ ಇವತ್ತೇನು ವರ್ಲ್ಡ್ ಫೇಮಸ್ ಇದ್ದಾರೆ, ಇದೇ ಯಶ್ ನನಗೆ ಫೋನ್ ಮಾಡಿ ಮನೆಗ್ ಬನ್ನಿ, ಏನ್ ಊಟ ಮಾಡ್ತೀಯಾ ಸರ್? ನಾನಿಲ್ಲ ಸರ್, ನಾನು ವೆಜ್ ಸರ್. ಓಕೆ, ನೋ ಪ್ರಾಬ್ಲಮ್, ಬಾರಪ್ಪ. ಆಗ ಒಂದು ಮಾತು ಹೇಳಿದ್ರ ಅವತ್ತು, ನಿನಗೆ ಅವಕಾಶವನ್ನು ಯಾರು ಕೊಡುದಿಲ್ಲ, ನೀನ್ ಅವಕಾಶವನ್ನು ಕ್ರಿಯೇಟ್ ಮಾಡ್ಕೊ. ಆಮೇಲೆ ಆಯ್ತು, ಒಳ್ಳೆ ಅಭಿನವ ಭಾವ ಸಂಬಂಧ ನಂಗೂ ಕೂಡ ಯಶ್ ಅವ್ರಿಗೂ. ಈಗಿಲ್ಲ ಸರ್. ಆಮೇಲೆ ನೋಡಿ, ಅದೊಂದು ದೊಡ್ಡ ಕಥೆ ಆಯ್ತಾ. ಆಮೇಲೆ ಆಯ್ತು, ನಾ ಸುವರ್ಣ ಟಿವಿ ಲೈವ್ ಅಲ್ಲಿ ಬರ್ತಾ ಇದ್ದೆ 1 hour. ಆಗ ನಂಗೆ ಫೋನ್ ಮಾಡಿ ವಿಶ್ ಮಾಡ್ತಾ ಇದ್ರು. ಆ ರೆಕಾರ್ಡಿಂಗ್ ಇನ್ನೂ ಇದೆ ನನ್ನ ಹತ್ರ. ಆಯ್ತಾ, ಆಮೇಲೆ ಏನಾಯ್ತು, ಆಗೊಂತರ ತುಂಬಾ ಪಾಪ್ಯುಲರ್. ಈಗ ಹುಡುಗಿಯರೆಲ್ಲ ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದ್ರು ನೋಡಿ ನಮಗೆ. ಆಗ ಅದಕ್ಕೋಸ್ಕರ ಶುರು ಆಗುತ್ತೆ ಈಗ. ಇಲ್ಲ, ಈಗ ಬರ್ಲಿಕ್ಕಿಲ್ಲ ಬಿಡಿ. ಆಗ ನಿಮ್ ಹೆಂಡತಿ ಬಂದಿದ್ರಲ್ಲಿ. ಹೌದೌದು. ಆಗ ಸಿಮ್ ನಾನೇನ್ ಮಾಡಿದ್, ತುಂಬಾ ಉಪದ್ರ ಅಂದ್ರೆ ಅಷ್ಟೆಷ್ಟು ಉಪದ್ರ ಅಲ್ಲ. ಆಗ ನಾನ್ ಮಾಡಿದ ಸಿಮ್ಮನ್ನ ಚೇಂಜ್ ಮಾಡ್ಬಿಟ್ಟೆ. ಆಮೇಲೆ ಆಯ್ತು, ಯಶ್ ಅವ್ರದ್ದು ಕಾಂಟ್ಯಾಕ್ಟೇ ಹೋಯ್ತು. ಆಮೇಲೆ ಒಂದ್ಸರಿ ಫೋನ್ ಮಾಡಿದೆ, ಬ್ಯಾಂಕ್ ಅಂಕಲ್ ಶೂಟ್ ಆಗ್ತಿದೆ ಯಶ್ ಅಂತ ಹೇಳಿ ಒಳ್ಳೆ ಮಾತಾಡಿದ್ರು. ಆಮೇಲೆ ಆಯ್ತು ಸರ್, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬಾ ಪ್ರಯತ್ನ ಪಟ್ಟೆ, ಬಟ್ ಆಗ್ಲಿಲ್ಲ. ಆಮೇಲೆ ರವಿ ಬಸೂರ್ ಸರ್ದು ಇದು KGF 2 ಆಗುವಾಗ ಇಲ್ಲ ಇದ್ರು ಅವರು, ಒಮ್ಮೆ ಭೇಟಿ ಆಗುವ ಅಂತ ಯೋಚನೆ ಆಯ್ತು. ಮತ್ತೆ ನಾನು ಟ್ರೈನಿಂಗ್ ಹೋದೆ, ನಾನು ನಾಗ್ಪುರ್ NCC ಆರ್ಮಿರಿಗೆ. ಮತ್ತೆ ನಾನು 6 ತಿಂಗಳು ಬರೋದ್ರೊಳಗೆ ಇಲ್ಲಿ ಮುಗಿದೋಗಿತ್ತು. ಆಯ್ತಾ, ಹೀಗೆಲ್ಲ ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಇವತ್ತು ಹೇಗಿದ್ದಾರೆ ಅಂದ್ರೆ, ಅವರು ಎಲ್ಲೋ ಇದ್ದಾರೆ, ನಾವಿಲ್ಲಿದ್ದೇವೆ. ಇವತ್ತು ಇಡೀ ನಮ್ಮ ಭಾರತ KGF 2 ಕನ್ನಡ ಇಂಡಸ್ಟ್ರಿಯನ್ನ ಎಲ್ಲಾ ಭಾಷಿಗರು ಒಮ್ಮೆ ತಿರುಗಿ ನೋಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಯಶ್ ಅವರ ಅಭಿನಯ. ಒಬ್ಬ ದೈತ್ಯ ಆಗಿದ್ದಾರೆ ಅವರು. ಹಾಗಾಗಿ ಆ ಸುವರ್ಣ ಟಿವಿಯಲ್ಲಿ ಬಂದಂತ ಕ್ಷಣಗಳು ಯಾವತ್ತೂ ಕೂಡ ನಂಗೆ ನೀವು ಆ ಸ್ಟೋರಿನ ನರೇಟ್ ಮಾಡ್ತಾ ಇರ್ಬೇಕಾದ್ರೆ ನಾನು ಇಮ್ಯಾಜಿನ್ ಮಾಡ್ತಾ ಇದ್ದೆ, ಎಷ್ಟು ನಿಮ್ಗೆ ಫೋನ್ ಮಾಡೋದು, ಹೇಗಿರ್ಬೋದು ನೀವು ಫೋನ್ ಎತ್ತೋದು, ಮಾತಾಡೋದು. ನೀವು ಹೇಳಿದ KGF 2 ಆಗ್ಬೇಕಾದ್ರೆ ಅವ್ರು ಇಲ್ಲೇ ಇದ್ರು. ಯಶ್ ಜೊತೆಗೆ ಆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಂತ ಮತ್ತೊಬ್ಬ ಕಲಾವಿದ ರವಿ ಬಸ್ರೂರ್. ಅಯ್ಯೋ, ಅದ್ಭುತ. ಎಲ್ಲಿಂದ ಎಲ್ಲಿಗೆ ಅಂದ್ರೆ
ಹಾರ್ಡ್ ವರ್ಕ್ ಒಬ್ಬ ಒಂದು ಮನುಷ್ಯ ಮಾಡಿದ್ರೆ ಎಲ್ಲಿಂದ ಎಲ್ಲಿಗೆ ಹೋಗಿ ತಲುಪಬಹುದು ಅಂತ ಹೇಳೋದಕ್ಕೆ ರವಿ ಬಸ್ರೂರ್ ಅತ್ಯಂತ ಒಳ್ಳೆಯವರು ಸರ್. ಖಂಡಿತ. ಅಲ್ಲ, ನಮ್ದು ಜಿ ಕನ್ನಡದಲ್ಲಿ ರವಿ ಸರ್ ಬರ್ತಾ ಇದ್ದಂದಾಗ ನಾನೇ ಡೈರೆಕ್ಟರ್ ಹೊತ್ತು ಹೇಳಿದೆ, ಸರ್ ಬಾರಿ ಖುಷಿ ಮರ ನಾ ಹಾಡ್ದೆ, ಯಾಕೆಂದ್ರೆ ನಮ್ ಕುಂದಾಪುರ ಭಾಷೆ ಅದ್ರಲ್ಲಿ ಹಾಡ್ಬೇಕು ನಾನು. ರವಿ ಸರ್ ಅವಕಾಶ ಕೊಟ್ರು ಸರ್, ತುಂಬಾ ಚೆನ್ನಾಗಿ ಹಾಡಿದೆ. ಅವತ್ತು ರವಿ ಸರ್ ಬಂದ್ರು, ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ನವರು ನಮಗೆ ಗೊತ್ತಿದೆ, ಬರುವಾಗ ದೊಡ್ಡ ದೊಡ್ಡ ಕೋಟ್ಗಳು, ಒಂದು ಲೆವೆಲ್ ಮೇಂಟೈನ್ ಮಾಡಿಕೊಂಡು ಇವರು ಪುಣ್ಯಾತ್ಮ ರವಿ ಸರ್ ಇಷ್ಟೇ ಚಪ್ಪಲಿ ಬಹುಶಃ ಅವ್ರದ್ದು 300 ರೂಪಾಯಿ ಒಂದು ಪ್ಯಾಂಟ್ ಹಾಕೊಂಡು ಐರನ್ ಮಾಡಿದ್ರು ಬಿಟ್ಕೊಂಡು ಸೀದಾ ಬರ್ತಾರೆ. ಫಸ್ಟ್ ಎಲ್ಲರೂ ಈಗ ಅಲ್ಲಿದ್ದಂತ ಜಡ್ಸ್ ಎಲ್ಲರೂ ಕೂಡ ಒಂದ್ಸರಿ ಹೀಗೆ ನೋಡಿದ್ರು. ಅವರ ಲೈಫ್ ಕೇಳಿದ ಮೇಲೆ ಉಂಟಲ್ಲ, ತುಂಬಾ ವೈರಲ್ ಆಗಿದೆ. ಈ ಸೆಟ್ಟೆ ಸರ್, ಅದ್ಭುತ. ಅದೆಲ್ಲ ಓಕೆ ಆಗ್ಲಿ. ಈಗ ನಾನು ಇನ್ನು ಒಂದಷ್ಟು ನಿಮ್ಮ ಹತ್ರ ಏನ್ ಕೇಳ್ಬೇಕಿತ್ತು ಪ್ರಾಯಶಃ ಅದನ್ನೆಲ್ಲ ಕೇಳಿದೆ. ಈಗ ನೀವ್ ಯಾಕೆ ನಮ್ಗೋಸ್ಕರ ಒಂದ್ ಯಾವ್ದಾದ್ರು ಒಂದ್ ಚೆನ್ನಾಗಿ ಒಂದ್ ಹಾಡು ಹಾಡಬಾರ್ದು? ಖಂಡಿತ ಹಾಡೋಣ. ಮೈ ಫೇವ್ರೆಟ್ ಸಾಂಗ್ ಇದು. ಜೊತೆಗೆ ನಮ್ಮ ಮೈ ಫೇವ್ರೆಟ್ ಸಾಂಗ್ ಹೌದು, ಆಂಗ್ಲ ಭಾಷೆ. ಓಕೆ, ಖಂಡಿತ ಆಂಗ್ಲ ಭಾಷಾ ಪ್ರಯೋಗ ಬೇಡ. ಓಕೆ, ನನ್ನ ಪ್ರಿಯವಾದಂತ ಗೀತೆ. ಜೊತೆಗೆ ನಾನು ಇಷ್ಟು ರಿಯಾಲಿಟಿ ಶೋಗಳು ಪ್ರಾರಂಭದಲ್ಲಿ ನನಗೊಂದು ಏನೋ ಒಂದು ಪ್ರೇರಣೆ ನೀಡುವಂತ ಗೀತೆ ಅದು, ಬಲ ಬಲ ಚಂದದ ಚಂದೊಳ್ಳೆ ಹೆಣ್ಣು. ಬಹುಶಃ ಆ ಗೀತೆ ಇಲ್ಲದೆ ನಾನು ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋದಿಲ್ಲ. ಅದೊಂದು ಬೇಕೇ ಬೇಕು ನಂಗೆ. ಹೀಗಾಗಿ ಅದೇ ಒಂದು ಗೀತೆ ಹಾಡ್ತೇನೆ, ಯಾಕೆಂದ್ರೆ ಅದು ಆ SPB ಸರ್ನ ಮತ್ತೊಮ್ಮೆ ಅವಿನವ ಭಾವ ಸಂಬಂಧ, ಆ ಒಂದು ಖಂಡಿತ ಬಾಂಧವ್ಯನ್ನ ಬೆಸೆಯುವಂತಹ ಗೀತೆ ಅದು. ಯಾಕೆಂದ್ರೆ ಅವರು ಸಾವಿರಾರು ಹಾಡಿದ್ದಾರೆ. ಅದರಲ್ಲಿ ನನಗಿಷ್ಟವಾದ ನಮ್ಮ ಗುರು ಅವರು ಸರ್ರನ್ನು ನೆನಪಿಸಿಕೊಳ್ಳುವಂತ ಒಂದು ಗೀತೆ ಅದು. ಒಂದು 50,000 ಹಾಡುಗಳನ್ನು ಹಾಡಿರ್ಬೋದು SP ಸರ್. ಬರೀ ಚಲನಚಿತ್ರ ಗೀತೆಗಳು 60,000 ನೋಡಿ, ಬರೀ ಚಲನಚಿತ್ರ ಗೀತೆಗಳು ನೋಡಿ. ಇನ್ನು ಬೇರೆ ಬೇರೆ ವಿಧವಾದಂತಹ ಇದನ್ನೇ ನೋಡಿದ್ರೆ ಲಕ್ಷಗಟ್ಟಲೆ ಜಾಸ್ತಿ ಆಗ್ಬೋದು. ನೀವು ಹಾಡಿ. ಎಲ್ಲ ಶಿಲ್ಪಗಳಿಗೂ ಒಂದೊಂದು ಹಿಂದಿನ ಕಥೆಯಿದೆ, ನನ್ನ ಶಿಲ್ಪ ಚಲುವೆ ಇವಳ ಮುಂದೆನ್ನ ಬದುಕಿದೆ. ಆ ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ನಿನ್ನ ಚಂದ ಹೊಗಳಲು ಪದಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದಾನೆ ತಾನೇನೆ ಊರೆಲ್ಲ ಹೊಂಬೆಳಕು. ನೀನು ಹೆಜ್ಜೆಯ ಇಟ್ಟಲ್ಲೆಲ್ಲೆಲ್ಲಾನು ಕಾಲಾಡಿ ಹೂವಾಗಿ ಬರಬೇಕು. ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಕಲ್ಯಾಣ್ ಸರ್ ಸಾಹಿತ್ಯ, ಅಮೃತವರ್ಷಿಣಿ. ಹೌದೌದು ಸರ್. ಎಲ್ಲಾ ಹಾಡುಗಳು ಅಮೃತವರ್ಷಿಣಿ ಸಿನಿಮಾದಲ್ಲಿ ಫ್ಯಾಂಟಾಸ್ಟಿಕ್ ಸಾಂಗ್, ಸೂಪರ್ ಹಿಟ್ ಸರ್ ಅಲ್ವಾ? ಯಾವುದೇ ರಿಯಾಲಿಟಿ ಶೋ ಆಗ್ಲಿ ಅಲ್ವಾ, ಈ ಚಲನಚಿತ್ರದ ಒಂದು ಗೀತೆ ಉಂಟು. ಓಕೆ ರೈಟ್. ಇನ್ನು ಕೊನೆಯ ಒಂದು 5 ನಿಮಿಷದಲ್ಲಿ ನಾವು ಖಂಡಿತ ನಮ್ಮ ಮಾತನ್ನ ಮುಗಿಸೋಣ. ಓಕೆ, ಈಗ ನೀವು ನಂಗೊಂದು ಕನ್ಫ್ಯೂಷನ್ ಮುಂಚಿಂದನು, ನೀವು ಕೊಡಗು ಅವರ, ಉಡುಪಿಯವರ, ಮೂಡುಬಿದ್ರಿ ಅವರ? ಒಳ್ಳೆ ಪ್ರಶ್ನೆ ಸರ್, ತುಂಬಾ ಒಳ್ಳೆ ಪ್ರಶ್ನೆ. ನನಗೂ ಕನ್ಫ್ಯೂಷನ್. ಯಾಕೆಂದ್ರೆ ಅದು ನಂಗೆ ಡೌಟ್. ತುಂಬಾ ಜನ ಯಶವಂತ್ ನಾನೇ ಹೇಳಿದೀನಿ ಅವರು ಮೂಡುಬಿದ್ರವ್ರು, ಅಲ್ಲಪ್ಪ ಅವ್ರು ಉಡುಪಿಯವರು, ಅಲ್ಲಲ್ಲ ಅವ್ರು ಕೊಡಗುವರು. ಅದು ಇಲ್ಲೇ ಕ್ಲಿಯರ್ ಆಗ್ಬಿಡ್ಲಿ. ಖಂಡಿತ ಸರ್. ನೋಡಿ, ನನ್ನ ಹೆಸರ ಮುಂದೆ ಯಶವಂತ್ ಉಡುಪಿ. ನಾನು ಮ್ಯೂಸಿಕ್ ಮಾಡಿ 2015 ಕೂಡ ಯಶವಂತ್ ಉಡುಪಿ ಅಂತಲೇ ಇರೋದು. ಯಾಕೆಂದ್ರೆ ನನಗೆ ಆಶಯ ಕೊಟ್ಟದ್ದು, ಜೊತೆಗೆ ಇಡೀ ಜ್ಞಾನವನ್ನು ಕೊಟ್ಟದ್ದು ಉಡುಪಿ. ಈಗಲೂ ಕೂಡ ನಾನು ಉಡುಪಿಲೇ ಇದ್ದೇನೆ. 300 ರೂಪಾಯಿ ಬಾಡಿಗೆ ಮನೇಲಿ ಇದ್ದದ್ದು ಈಗ 5,500 ಸಮಥಿಂಗ್ ಆಗಿದೆ. ಇನ್ನು ಕೂಡ ಅಲ್ಲ ಇದು. ಆದ್ರೆ
ಅನಿವಾರ್ಯವಾಗಿ ನಾನು ಮೂಡುಬಿದಿರೆಗೆ ಬರ್ಲೇಬೇಕಾಯ್ತು. ಓಕೆ. ಇದ್ರ ರೋಚಕ ಕಥೆ ಇದೆ, ಸಣ್ಣದ ಚುಟ್ಕ ಮುಗಿಸ್ಬಿಡಿ. ನನ್ನ ಅಪ್ಪ ಅಮ್ಮ ಅಲ್ಲಿಗೆ ಹೋಗಿ ಸೆಟ್ಲ್ ಆದ್ರು. ಎಲ್ಲಿ? ಕೊಡಗಿ ಶನಿವಾರ ಸಂತೆ ಅಂತ ಅಲ್ಲಿಗೆ ಹೋಗಿ ಸೆಟ್ಲ್ ಆದೆ. ಅಂದ್ರೆ ಕಷ್ಟದ ಪರಿಸ್ಥಿತಿಗಳು, ಜೀವನ ನಡೆಸಲೇಬೇಕು, ಅಲ್ಲಿಗೆ ಹೋಗಿ ಇದ್ರು. ಹಾಗೆ ನಾನು ಕೂಡ ಎಲ್ಲರ ಹಾಗೆ 10ನೇ ತರಗತಿವರೆಗೆ ನಾನು ಅಲ್ಲೇ ಜೂನಿಯರ್ ಕಾಲೇಜ್ನಲ್ಲಿ ಅಧ್ಯಯನ ಮಾಡಿದೆ. ಆಮೇಲೆ ಏನಾಯ್ತು, ನನ್ನ ಅಣ್ಣ ಇವತ್ತು ಹೈಕೋರ್ಟ್ ಜಡ್ಜ್ ನವೀನ್ ಅಂತ ಇದ್ದಾರೆ. ಅವರು ಇದೇ ನಮ್ಮ ಮಂಗಳೂರಲ್ಲಿ SDM ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇದ್ರಾಗ ಅವ್ರಿಗೊಂದು ಆಸೆ ಏನಿತ್ತು ಅಂದ್ರೆ ನಾನು ಲಾಯರ್ ಆಗ್ಬೇಕು ಅಂತ ಆಸೆ ಇತ್ತು. ಹಾಗೆ ಅವ್ರು ಲಾಯರ್ ಆದ್ರಂತ ನಾನು ಕೂಡ ಲಾಯರ್ ಆಗ್ಬೇಕು ಅಂತ ನನ್ನದೊಂದು ಯೋಚನೆ. ಬಟ್ ನನ್ನ ನತದೃಷ್ಟ, ನಾನು 10th ಬರುವಾಗ ನಾವು ಮ್ಯಾಥ್ಸ್ ಅಲ್ಲಿ ತುಂಬಾ ಮುಂದೆ ಇದ್ದೆವು. 35 ಮಾರ್ಕು ಅಷ್ಟೇ ಬಂದದ್ದು, ಹೆಚ್ಚು ಬರಲೇ ಇಲ್ಲ. ವೆರಿ ಗುಡ್. ಬಟ್ ಅದ್ರಲ್ಲೂ ಕೂಡ ಸಂತೋಷವಾಯ್ತು. ಟೋಟಲಿ ಬರುವಾಗ ಮಾರ್ಕ್ಸ್ 278. ಈಗ 278 ಇಡೀ ಕರ್ನಾಟಕದಲ್ಲಿ ಯಾರು ಬರ್ಲಿಕ್ಕೆ ನಿಜ. ಓಕೆ, ಆದ್ರೂ ನಾನು ತುಂಬಾ ಹೆಮ್ಮೆ. ನಾನು SSL ಅಷ್ಟು ಕಡಿಮೆ ಮಾರ್ಕ್ಸ್ ಆದ್ರೂ ನಾನು PhD ಮಾಡಿದೆ, 4 ಮಾಸ್ಟರ್ ಡಿಗ್ರಿ ಮಾಡಿದೆ. ಓಕೆ, ಆದ್ರೂ ಆ ಕನಸನ್ನ ನಾನು ಇಟ್ಕೊಂಡಿದ್ದೆ. ಆಗ ನನ್ನಣ್ಣ ಅವರು ತುಂಬಾ ಸ್ವಾವಲಂಬಿ. ದೇವಸ್ಥಾನದಲ್ಲಿ ಮಂಗಳವಾರ ಮತ್ತೆ ಶುಕ್ರವಾರ ಊಟದ ವ್ಯವಸ್ಥೆ ಇತ್ತು. ಅಲ್ಲಿ ಬಡಿಸ್ಲಿಕ್ಕೆ ಹೋದ್ರೆ 20 ರೂಪಾಯಿ ಕೊಡ್ತಾ ಇದ್ರು. ಅದನ್ನ ಶೇಖರಣೆ ಮಾಡಿ ಅವರು ಕಾಲೇಜಿಗೆ ಹೋಗ್ತಾ ಇದ್ರು. ನಿಮ್ಗೆ ಗೊತ್ತಿದೆ SDM ಹೈಫೈ ಕಾಲೇಜ್. ಹೌದಪ್ಪ. ಎಲ್ಲ ಸ್ಟೂಡೆಂಟ್ನವರು ಬೇಗ ಬಂದು ಕಾರ್ ಬೈಕಲ್ಲಿ ಬಂದ್ರೆ ಇವ್ರಿಗೆ ನಾಚಿಕೆ, ಇವ್ರು ಹಿಂಬದಿಯಿಂದ ಹೋಗುದು ಗೇಟ್ ಅಲ್ಲಿ. ಯಾಕೆಂದ್ರೆ ಇದ್ದದ್ದು 2 ಜೊತೆ ಬಟ್ಟೆಗಳು. ಆದ್ರೂ ಅವ್ರು ಕಲ್ತ್ರು, ಆದ್ರೂ ಲಾಯರ್ ಆಗಿ ಈಗ ಹೈಕೋರ್ಟ್ ಜಡ್ಜ್ ಆಗಿದ್ದಾರೆ. ಇನ್ನು 44 ಏಜ್. ಅದನ್ನ ನೋಡಿಕೊಂಡು ನನಗೆ ಏನಾಯ್ತು, ನಾನು ಕೂಡ ಅಧ್ಯಯನ ಮಾಡ್ಬೇಕು. ಆಗ ನನ್ನ ಅಣ್ಣ, ನನ್ನ ದೊಡ್ಡಮ್ಮನ ಮಗ, ಅಣ್ಣ ಅಂದ್ರೆ ನನ್ನ ಕಾಶಲ್ಲ, ನನ್ನ ದೊಡ್ಡಮ್ಮನ ಮಗ. ಬಟ್ ಅವ್ರಿಗೆ ಹುಡುಕೊಟ್ಟ ಸಾಯ್ಬೇಕಟ್ಟೆ. ಹಾಗಾಗಿ ನಮಗೆ ಬಹಳ ಅವಿನಾವ ಸಂಬಂಧ ಇದೆ. ಹಾಗಾಗಿ ನಾನು ಕೂಡ ಹೋಗ್ಬೇಕು ಅಂತ ಹೇಳಿ ನಾನು ಮಂಗಳೂರಿಗೆ ಬಂದವ. ನನ್ನ ಈ ಮಾರ್ಕ್ಸ್ ಕಾರ್ಡ್ ನೋಡಿ ಯಾರು ಸಿಟ್ಟು ಕೊಡ್ತಾರೆ. ಆಗ ನನ್ನ ಸಿಟ್ಟು ಬಂದು ನನ್ನ ಅಪ್ಪ ಏನು ಮಾಡಿದ್ರು, ತೆಗೆದುಕೊಂಡು ಗುರುಕುಲ ಹಾಕಿಬಿಟ್ರು. ಅಲ್ಲಿ ನನಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಆದ್ರೆ ಅಲ್ಲೇನಿತ್ತು ಅಂದ್ರೆ, ಈ ವೇದ ಕಲಿಯುವಾಗ ಉದಾತ್ತ ಅನುದಾತ್ತಕ್ಕೋಸ್ಕರ ಸಂಗೀತದ ಒಂದು ಸಬ್ಜೆಕ್ಟ್ ಇತ್ತು. ಅಲ್ಲಿ ಮಾಧವಾಚಾರ್ಯರು ಅಂತ ನನಗೆ ಒಳ್ಳೆ ಗುರುಗಳು ಸಿಕ್ಕಿದ್ರು. ಆಯ್ತಾ, ಈಗ ಮುರಳೀಯಣ್ಣ ಇದೆಲ್ಲ ಅವರ ತಂದೆ. ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಮೊಟ್ಟ ಮೊದಲಿಗೆ ಕರ್ನಾಟಕ ಸಂಗೀತ ಉಳಿಯಲು ಅವರ ಅಣ್ಣ ಸುಂದರಾಚಾರ್ಯರು ಮತ್ತೆ ಮಾಧವಾಚಾರ್ಯರು ಮತ್ತೆ ಇನ್ನೊಬ್ರು ರಾವ್ ಅಂತ ಏನೋ ಹೆಸರಿದೆ, ಅವ್ರ ಪೂರ್ಣ ಹೆಸರು ನಂಗೆ ಗೊತ್ತಿಲ್ಲ. ಅವರು 3 ಜನ ಕಾರಣಕರ್ತರು. ಅಂತ ಗುರುಗಳನ್ನು ಪಡೆದು ನಾನು ಅವರಲ್ಲಿ ಸಂಗೀತಕ್ಕೆ ಬರ್ತಾ ಇದ್ದೆ. ಆಗ ನನಗೆ ಸಂಗೀತದ ಹುಚ್ಚು ಇನ್ನೂ ಜಾಸ್ತಿ ಆಗ್ಬಿಡು. ಆಗ ನಾನು ಈ ವೇದಕ್ಕೋಸ್ಕರ ಕಲಿತದಲ್ಲ, ಸಂಗೀತಕ್ಕೋಸ್ಕರ ವೇದನ ಕಲ್ತು ಬಿಟ್ಟೆ. ನನಗೆ ಆಟೋಮೆಟಿಕ್ ಆಗಿ ಏನಾಯ್ತು, ಇದು ನನ್ನೊಟ್ಟಿಗೆ ಬಂತು ನೋಡಿ. ಆಮೇಲೆ ಏನ್ ಮಾಡಿದೆ, ನಾನು ಸರಿಸುಮಾರು 23 ವರ್ಷ ನಾನು ಉಡುಪಿಲಿದ್ದದ್ದು. ಹಾಗಾಗಿ ನಾವು ಉಡುಪಿ ಅಂದ್ರೆ ಅದಂತ ನಂಗೆ ತುಂಬಾ ಇಷ್ಟ ಸರ್. ನನಗೆ ಆ ವಾತಾವರಣ ಸಿಗ್ಲಿಲ್ಲ. ಹಾಗಾಗಿ ನಾನು ಯಾರೇ ಕೇಳಿದ್ರು ಯಶವಂತ್ ಉಡುಪಿ. ನಾನು ಎಲ್ಲಿಯೂ ಕೂಡ ನನ್ನ ಹುಟ್ಟೂರನ್ನ ನಾನು ಇವತ್ತಿನವರೆಗೂ ಮೆನ್ಷನ್ ಮಾಡ್ಲೇ ಇಲ್ಲ. ಆದ್ರೆ ಕೆಲವೊಂದ್ ಕಡೆ ಹೇಳ್ಬೇಕಾಗ್ತದೆ, ಏನ್ ಮಾಡುದು. ಆಮೇಲೆ ಏನ್ ಮಾಡಿದೆ, ನಮ್ದು ಫ್ಯಾಮಿಲಿ ಇದಾಯ್ತು, ಅನಿವಾರ್ಯವಾಗಿ ಈ ವರ್ಗಾವಣೆಗಳು ಸಮಸ್ಯೆ ಆಯ್ತು. ಆ ಸಮಯದಲ್ಲಿ ಅಟ್ಲೀಸ್ಟ್ ಇಲ್ಲಿವರೆಗೆ ಬಂದಲ್ಲ ಅಂತ ಹೇಳಿ ಮೂಡುಬಿದ್ರೆಯಲ್ಲೇ ಕೂತು ಬಿಟ್ಟೆ. ಆದ್ರೆ ನನ್ನ ಅವಿನವ ಭಾವ ಸಂಬಂಧ ಇರೋದು ಎಲ್ಲದೂ ಕೂಡ ಉಡುಪಿ. ಓಕೆ ಆಗ್ಲಿ ಸರ್. ಇನ್ನೀಗ ನೀವು ದೊಡ್ಡ ದೊಡ್ಡ ಗುರುಗಳ ಜೊತೆಗೆ ನೀವು ಒಡನಾಡಿದ್ದೀರಾ. ಹೌದು. ನಾನು ಅವರ ಹೆಸರುಗಳನ್ನ ಹೇಳ್ತೇನೆ, ನೀವು ಒಂದೊಂದೇ ಸಾಲಲ್ಲಿ ಅವರನ್ನ ನೀವು ವ್ಯಾಖ್ಯಾನಿಸ್ಬೇಕು. ದ ಗ್ರೇಟ್ SP ಬಾಲಸುಬ್ರಹ್ಮಣ್ಯಂ ಅವರು. ಬೆಲೆಯನ್ನು ಕಟ್ಟಲಾಗದ ಮೌಲ್ಯ. ಹಂಸಲೇಖ ಅವರು. ಜ್ಞಾನದ ನಿಧಿ. ವಿಜಯ ಪ್ರಕಾಶ್ ಅವರು. ಸರಸ್ವತಿ ಪುತ್ರ. ಅರ್ಜುನ್ ಜಾನ್ಯ ಅವರು. ಲಯ ಮಾಂತ್ರಿಕ. ರಾಜೇಶ್ ಕೃಷ್ಣನ್ ಅವರು. ಗುಯಿಂಗುಡುವ ಜೇನಿನ ಧ್ವನಿ. ಗಾಯಕ ಮತ್ತು ಗಾಯಕನಲ್ಲದ ಯಶವಂತ. ಗಾಯಕ ಗಾಂಭೀರ್ಯ ಯಶವಂತ್. ಗಾಯಕನಲ್ಲದ ಯಶವಂತ್ ಸರಳತೆಯ ಪರಿಪೂರ್ಣ. ಕಾಮಿಡಿ. ಸಾಧು ಕೋಟ್ ಕೆಲಸರು ಹೆಚ್ಚು ನೋಡ್ತೇನೆ, ಹಾಗಾಗಿ ಅವರೇ ಒಂದು ಪ್ರೇರಣೆ ಯಾವಾಗಲೂ. ರೈಟ್ ಸರ್, ತುಂಬಾ ಧನ್ಯವಾದ. ತುಂಬಾ ಖುಷಿ ಆಯ್ತು. ಅಲ್ಲಿಂದ ಮುಗಿಸಿ ಪ್ರಾಯಶಃ ಇದು ನಿಮ್ಮ ಫಸ್ಟ್ ಇಂಟರ್ವ್ಯೂ. ಹೌದು. ನೀವಿನ್ನು ಹೋಗ್ಬೇಕಾದಂತ ದಾರಿ ಬಹಳ ದೂರ ಇದೆ. ಖಂಡಿತ. ನಿಮ್ಮಲ್ಲಿ ಎಲ್ಲ ಅರ್ಹತೆ ಯೋಗ್ಯತೆ ಎಲ್ಲವೂ ಇದೆ. ಅದ್ಭುತ ಜ್ಞಾನ,
ಆ ವಿನಯತೆ ಎಲ್ಲವೂ ನಿಮ್ಮನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡು ಹೋಗ್ಲಿ ಅನ್ನೋದು ನನ್ನ ವೈಯಕ್ತಿಕ ಮತ್ತು ನಮ್ಮ ವಾರ್ತಾಭಾರತಿ ಇಡೀ ತಂಡದ ಅಭಿಲಾಷೆ. ಖಂಡಿತವಾಗಿ. ಮತ್ತೇನು ಕೊನೆಯ ಒಂದು ಮಾತೇನಪ್ಪ ಅಂದ್ರೆ, ಆ ನನ್ನ ವಿದ್ಯಾರ್ಥಿಗಳು, ನಾನು ಹೇಳೋದು ಮರ್ತೋಗ್ಬಿಡ್ತಾಗ್ಲೆ, ಎಲ್ಲಾ ಸಮುದಾಯದ ಎಲ್ಲಾ ಧರ್ಮದ ವಿದ್ಯಾರ್ಥಿಗಳು ನನ್ನ ಜೊತೆಗಿದ್ದಾರೆ. ನಾನೇ ಪುಣ್ಯವಂತ ಅಂತ ಅಲ್ವಾ? ಎಲ್ಲ ಖಂಡಿತವಾಗಿ ತುಂಬಾ ಜನ ಸರ್. ಹಾಗೆ ನಾನ್ ಲಕ್ಕಿ ಪರ್ಸನ್ ಅಂತ. ಹಾಗಾಗಿ ಇವತ್ತು ದೊಡ್ಡ ದೊಡ್ಡ ಗಾಯಕರಾಗಿದ್ದಾರೆ. ಹಾಗಾಗಿ ನಾನು ಏನ್ ಹೇಳದಪ್ಪ ಅಂದ್ರೆ, ಈ ಜೀವನ ಒಂದು ಸಾರ್ಥಕವಾಯ್ತು ಅಂತ ನಂಗೆ ಅನಿಸ್ತದೆ ಯಾವಾಗಲೂ. ಖಂಡಿತವಾಗಿ ಎಲ್ಲರ ಜನ ಸಂಪಾದನೆ ಇದೆ. ನಾನು ನಮ್ಮ ಮೂಡುಬಿದ್ರೆ ಬರುವಾಗ್ಲಿ, ಬ್ಯಾಂಗ್ಳೂರ್ ಬರುವಾಗ್ಲಿ, ಮೊನ್ನೆ ತುಮಕೂರು ಹೋಗಿದ್ದೆ, ದಾವಣಗೆರೆ ಹೋಗಿದ್ದೆ, ಎಲ್ರು ಅದು ಎಷ್ಟು ಅಭಿಮಾನ ಅಂದ್ರೆ ನನಗೆ ಮುಜುರಾಗ್ಲಿ ಸ್ಟಾರ್ಟ್ ಆಯ್ತು ಅಲ್ವಾ? ಆಗ ಅದೇ ಒಂದು ದೊಡ್ಡ ಬಹುಮಾನ ಸರ್. ಎಲ್ಲ ಕೇಳಲೆಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಧರ್ಮ ಮತ್ತೆ ಕರ್ಮ. ಆಗ್ಲಿ. ಇವರು ಜಿ ಕನ್ನಡ ಸಾರಿಗಮಪ ಹೋದದಕ್ಕೂ ಸಾರ್ಥಕ ಆಯ್ತು. ಯಾಕೆ ಅಂತಂದ್ರೆ ಇವರು ಶಾರದೆ ದಯ ತೋರಿದೆ ಒಂದು ಹಾಡನ್ನ ಹಾಡಿದ್ರಲ್ವಾ, ಆವಾಗ ಎಲ್ಲಾ ಜಡ್ಜಸ್ಗಳು ಒಟ್ಟಾಗಿ ವೇದಿಕೆ ಮೇಲೆ ಬಂದು ಇವರಿಗೊಂದು ಸನ್ಮಾನವನ್ನ ಮಾಡಿದ್ರು. ಅದು ಜಿ ಕನ್ನಡ ಸಾರಿಗಮಪದ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ನಡೆದಂತ ಒಂದು ಸನ್ಮಾನ ಅಂತ. ಜಿ ಕನ್ನಡದಿಂದ ರಿಯಾಲಿಟಿ ಶೋ ಇಂದ ಬಂದು ಕೇವಲ 4 ದಿನ ಆಯ್ತು. ಪ್ರಥಮ ಬಾರಿಗೆ ನಾನು ಊರಿಗೆ ಬಂದಾಗ ಈ ಒಂದು ನನ್ನನ್ನು ಕರೆಸಿ ಬಹಳಷ್ಟು ಪ್ರೀತಿಯಿಂದ ಇಲ್ಲಿ ಸ್ವಾಗತಿಸಿ ಈ ಒಂದು ಅವಕಾಶನ ಕೊಟ್ಟಂತಹ ನಮ್ಮ ವಾರ್ತಾ ಭಾರತೀಯ ಎಲ್ಲ ಸಜ್ಜನ ಬಂಧುಗಳಿಗೆ ನನ್ನ ಹೃನ್ಮನಗಳ ತುಂಬ ಹೃದಯದ ಕೃತಜ್ಞತೆಗಳು. ನಮ್ಮ ಮಿತ್ರ ಅವಿನಾಶ ಸರ್ ಮತ್ತೆ ಎಲ್ಲ ನಮ್ಮ ಛಾಯಾಗ್ರಹಣದ ಸಿಬ್ಬಂದಿಗಳಿಗೆ, ಯಾರೆಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ತುಂಬ ಹೃದಯ ಕೃತಜ್ಞತೆಗಳು, ಧನ್ಯವಾದಗಳು. ಯಶವಂತ್ ಅವರಿಗೆ ಆಲ್ ದ ಬೆಸ್ಟ್. ನಮಸ್ಕಾರ.